ಶ್ರೀಮಾತ್ರೇ ನಮಃ. ಗುರುಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಮೊಟ್ಟ ಮೊದಲನೆಯದಾಗಿ ನನ್ನ ಆರಾಧ್ಯ ದೈವತೆಯಾದ ಶ್ರೀ ಶ್ರೀ ಶಂಕರಲಿಂಗ ಭಗವಾನ್ ಸರಸ್ವತಿ ಪರಮಹಂಸರ ದಿವ್ಯ ಪಾದ ಪದ್ಮಗಳಲ್ಲಿ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ನನ್ನ ಸದ್ಗುರುಗಳಾದ ಶ್ರೀ ಶ್ರೀ ಚಂದ್ರಕುಮಾರ್ ಅವರ ದಿವ್ಯ ಪಾದ ಪದ್ಮಗಳಲ್ಲಿ ಸಾಷ್ಟಾಂಗ ಪ್ರಣಿಪಾತವನ್ನು ಮಾಡುತ್ತಾ, ಇಲ್ಲಿ ಬಂದಿರತಕ್ಕಂಥ ಎಲ್ಲ ಆತ್ಮಜ್ಯೋತಿಗಳಿಗೂ ದೀರ್ಘದಂಡ ಪ್ರಣಾಮವನ್ನು ಮಾಡುತ್ತಾ, ಇಂದಿನ ನಮ್ಮ ಸತ್ಸಂಗಕ್ಕೆ ಬಂದಿರುವಂತಹ ಶ್ರೀ ಶ್ರೀ ಸಮರ್ಥ ಶ್ರೀ ಶ್ರೀ ಸದ್ಗುರು ರಂಗರಾವ್ ಮಹಾರಾಜರ ಸತ್ ಶಿಷ್ಯರಾದ ಶ್ರೀ ಶಂಕರರಾವ್ ಅನಂತಪುರ್ ಇವರಿಗೂ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ, ಶ್ರೀ ಕ್ಷೇತ್ರ ಕೂಪಗಡ್ಡಿಯಿಂದ ಬಂದಿದ್ದಾರೆ, ಅವರಿಗೂ ನಮ್ಮ ದೀರ್ಘದಂಡ ನಮಸ್ಕಾರಗಳನ್ನು ಮಾಡುತ್ತಾ ಇಂದಿನ ಸತ್ಸಂಗಕ್ಕೆ ಅವರನ್ನ ಆಹ್ವಾನಿಸುತ್ತಿದ್ದೇವೆ. ತಮ್ಮ ಗುರುಗಳೇ ತಮ್ಮ ಸತ್ಸಂಗವನ್ನ ಪ್ರಾರಂಭಿಸಿ. ಜೈ ಗುರುದತ್ತ. राजाधिराज सद्गुरुनाथ महाराज की जय. श्री गुरुदेव दत्त. गुरुर्ब्रह्मा गुरुर्विष्णु गुरुर्देवो महेश्वरा गुरु साक्षात परब्रह्म तस्मै श्री गुरुवे नमः. गुरु साक्षात परब्रह्म तस्मै श्री गुरुवे नमः. ಸದಾನಂದ ಸದ್ಗುರು ಭಾವರಾಜ ಯೋಗಿ ರಾಮನೆಂದವತರಿಸಿದೆ ಭಕ್ತರ ಉದ್ಧಾರಕ್ಕಾಗಿ. ತ್ರೈಲೋಕ್ಯದೊಡೆಯನೇ ಸದ್ಭಕ್ತರು ನಿಮ್ಮ ಕೀರ್ತಿಯನ್ನು ಕೂಗಿ, ನಮಸ್ಕಾರ ಗುರುರಾಯ ಶ್ರೀರಾಮಚಂದ್ರ ಯೋಗಿ, ನಮಸ್ಕಾರ ಗುರುರಾಯ ಶ್ರೀರಂಗ ಯೋಗಿ. ಜಯ ಜಯ ರಘುವೀರ ಸಮರ್ಥ. ಚಿದಂಬರ ನಮಸ್ತೇಸ್ತು ಚಿಂತಿತಾರ್ಥ ಪ್ರದಾಯಿನೇ, ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಔದುಂಬರ ನಿವಾಸಿ ಭಕ್ತಾಭಿಮಾನಿ ರಾಜಾಧಿರಾಜ ಶ್ರೀ ಸದ್ಗುರು ಶಿವ ಚಿದಂಬರೇಶ್ವರ ಗುರು महाराज की जय. श्री सद्गुरुदास राजा राम महाराज की जय. सकल साधु संत महाराज की जय. जय जय रघुवीर समर्थ. शुकासारिके पूर्ण वैराग्य जानचे, वशिष्ठा परिज्ञान योगेश्वराचे, कवी वाल्मिका सारिका मान्य ऐसा, नमस्कार माझा सद्गुरु रामदासा. जय जय रघुवीर समर्ಥ. ಭಕ್ತಿಯೊಳು ತುಕಾರಾಮ, ಅನುಭವದಲ್ಲಿ ಜ್ಞಾನ ದೇವ, ಶಾಂತಿಯೊಳು ಏಕನಾಥ, ವೈರಾಗ್ಯದೊಳು ಶುಕಮುನೀತ, ನಮಸ್ಕಾರ ಗುರುವೇ ಶ್ರೀ ಸದ್ಗುರು ರಂಗನಾಥ. ಜಯ ಜಯ ರಘುವೀರ ಸಮರ್ಥ. ರಾಮ ರಘುನಂದನ, ರಾಮ ರಘುನಂದನ, ರಾಮ ಕುಲಭೂಷಣ, ರಾಮ ಕುಲಭೂಷಣ, ರಾಮ ರಘುನಂದನ, ರಾಮ ರಘುನಂದನ, ರಾಮ ಜಾನಕೀಪತಿ, ರಾಮ ಜಾನಕೀಪತಿ, ರಾಮ ವಿಮಲಮತಿ, ರಾಮ ವಿಮಲಮತಿ, ರಾಮ ರಘುನಂದನ, ರಾಮ ರಘುನಂದನ, ರಾಮ ರಘುನಂದನ, ರಾಮ ದೀನವತ್ಸಲ, ರಾಮ ದೀನವತ್ಸಲ, ರಾಮ ಭಕ್ತವತ್ಸಲ, ರಾಮ ಭಕ್ತವತ್ಸಲ, ರಾಮ ರಘುನಂದನ, ರಾಮ ರಘುನಂದನ, ರಾಮ ರಘುನಂದನ. ರಾಮದಾಸ म्हणे तुझ, रामदास म्हणे तुझ अगम्य लीला.
ಅಗಮ್ಯ ಲೀಲಾ ರಾಮ ರಘುನಂದನ ರಾಮ ರಘುನಂದನ ರಘುನಂದನ ರಘುನಂದನ. ಜಯ ಜಯ ರಘುವೀರ ಸಮರ್ಥ ಪುಂಡರೀಕ ವರದಯ ವಿಠ್ಠಲ್. पार्वती पतेश्वर महादेव राजाधिराज सद्गुरुनाथ महाराज की जय. श्री गुरुदेव दत्त. ಶ್ರೀರಾಮ್. ಪ್ರಪ್ರಥಮದಲ್ಲಿ ನನ್ನ ಆರಾಧ್ಯ ದೈವತವಾಗಿರುವಂತಹ ಶ್ರೀ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು ಶ್ರೀ ಕ್ಷೇತ್ರ ಕೂಪಗಡ್ಡಿ ಅವರ ದಿವ್ಯ ಚರಣಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಪೂರ್ಣಾವತಾರಿಗಳು ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಶ್ರೀ ಸದ್ಗುರು ಚಿದಂಬರೇಶ್ವರ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೆ ಮತ್ತು ಅವರ ಅತ್ಯಂತ ಅಂತರಂಗದ ಶಿಷ್ಯ ಶ್ರೇಷ್ಠರಾಗಿರುವಂತಹ ದಾಸ ರಾಜಾರಾಮ್ ಮಹಾರಾಜರ ದಿವ್ಯ ಚರಣಾರವಿಂದಗಳಿಗೂ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಶ್ರೀ ಚಿದಂಬರ ಮಹಾಸ್ವಾಮಿಗಳ ಪರಾವತಾರವೇ ಆಗಿರುವಂತಹ ಅಗಡಿಯ ಆನಂದವನ ಕ್ಷೇತ್ರದ ಕ್ಷೇತ್ರಾಧಿಪತಿಗಳಾಗಿರುವ ಶ್ರೀ ಸದ್ಗುರು ಶೇಷಾಚಲ ಗುರು ಮಹಾರಾಜರ ಮತ್ತು ಅವರ ಅಂತರಂಗದ ಶಿಷ್ಯ ಶ್ರೇಷ್ಠರಾದಂತಹ ಶ್ರೀ ಸದ್ಗುರು ನಾರಾಯಣ ಭಗವಾನ್ ಮಹಾರಾಜರ ಪವಿತ್ರ ಪಾದಗಳಿಗೆ ನನ್ನ ಅನಂತ ಅನಂತ ದಂಡವತ ಪ್ರಣಾಮಗಳು. ಈ ಒಂದು ಮಾತ್ರೆ ಸತ್ಸಂಗ ಫೌಂಡೇಶನ್ ಅಧಿದೇವತೆ ತಾಯಿ ಮಾತ್ರೆ ದೇವಿಯ ದಿವ್ಯ ಚರಣಾರವಿಂದಗಳಿಗೆ ನನ್ನ ಭಕ್ತಿಪೂರ್ವಕ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಈ ಒಂದು ಸತ್ಸಂಗ ಕಾರ್ಯಕ್ರಮ ಜರುಗಲು ಪ್ರೇರಣಾಕರ್ತರು, ಕಾರಣಕರ್ತರು, ಸಾಕ್ಷಾತ್ ನಿರ್ಗುಣ ಪರಬ್ರಹ್ಮ ಸ್ವರೂಪಿಗಳು ಆಗಿರುವಂತಹ ಪರಮ ಪೂಜ್ಯ ಶ್ರೀ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ದಿವ್ಯ ಪಾದಾರವಿಂದಗಳಿಗೆ ನನ್ನ ಅನಂತ ಅನಂತ ಕೋಟಿ ದಂಡವತ ಪ್ರಣಾಮಗಳನ್ನು ಸಲ್ಲಿಸಿ, ಇಂದಿನ ಈ ಒಂದು ಸತ್ಸಂಗ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವಂತಹ ಎಲ್ಲ ಗುರು ಹಿರಿಯರಿಗೆ, ತಾಯಂದರಿಗೆ, ಜ್ಞಾನಿಗಳಿಗೆ, ಸಾಧಕರಿಗೆ ಎಲ್ಲರಿಗೂ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸಿ, ನೀವುಗಳೆಲ್ಲ ಸಮರ್ಥ ರಾಮದಾಸ ಮಹಾರಾಜರಿಂದ ರಚಿತವಾಗಿರುವಂತಹ ಮನೋಬೋಧದ 59 ಮತ್ತು 60 ಈ 2 ಶ್ಲೋಕಗಳ ಬಗ್ಗೆ ನೀವುಗಳೆಲ್ಲ ಚಿಂತನೆ ಮಾಡೋಣ. ಈಗಾಗಲೇ ಬಹಳಷ್ಟು ಶ್ಲೋಕಗಳ ಒಂದು ಚಿಂತನೆ ಅವತರ ಮನನ ನಾವು ಮಾಡಿದ್ದಾಗ್ಯದ. ಸದ್ಗುರುಗಳ ಸಮರ್ಥರು ಮಾಡಿದಂತ ಉಪಕಾರ ಅಪಾರದ. ಯಾಕಂದ್ರ ಸೂಕ್ಷ್ಮವಾದಂತಹ ವಿಚಾರಗಳನ್ನ ನಮಗವರು ಈ ಮನೋಬೋಧದ ಮುಖಾಂತರ ತಿಳಿಸಿ, ಇದನ್ನ ನಿಮ್ಮ ಮನಸ್ಸಿಗೆ ನೀವು ಏನಪ್ಪಾ ಅಂದ್ರೆ ಬೋಧ ಮಾಡ್ಕೊಂಡ ನಿಮ್ಮಲ್ಲಿರುವಂತಹ ಕೆಲವೊಂದು ಅವಗುಣಗಳನ್ನ ತೆಗಿರಿ, ಒಳ್ಳೆಯ ಗುಣಗಳನ್ನ ಧಾರಣ ಮಾಡ್ಕೋರಿ, ಸಾಧನ ತತ್ಪರರಾಗ್ರಿ, ನಾಮಸ್ಮರಣೆಗಾಗಿಯೇ ಸಮಯವನ್ನು ಕಳೀರಿ, ಭಕ್ತಿಯನ್ನು ಜಾಗೃತ ಮಾಡ್ಕೋರಿ, ಜ್ಞಾನ ಸಂಪಾದನ ಮಾಡ್ಕೋರಿ, ವೈರಾಗ್ಯ ಸಂಪನ್ನರಾಗ್ರಿ. ಹಾಗೆ ಸದ್ಗುರುಗಳ ಸ್ವರೂಪವನ್ನ ಅರ್ಥಾತ್ ನಿಮ್ಮ ಸ್ವರೂಪ ಸಾಕ್ಷಾತ್ಕಾರವನ್ನು ಮಾಡಿಕೊಂಡ ಈ ಜನರ ಮರಣ ಚಕ್ರದ ಬಿಡುಗಡೆ ಆಗ್ರಿ ಅನ್ನುವಂತ ಒಂದು ವಿಶೇಷ ಉದ್ದೇಶವನ್ನು ಇಟ್ಟುಕೊಂಡು ಈ ಮನೋಬೋಧವನ್ನ ಅವರು ರಚನಾ ಮಾಡ್ಯಾರ. ಅದು ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರ ಒಂದು ಕೃಪಾ ಮತ್ತು ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರ ಕೃಪಾ. ಈ ಮಾತ್ರೆ ಸತ್ಸಂಗದ ವತಿಯಿಂದ ಈ ಒಂದು ಅದ್ಭುತವಾದಂತಹ ಕಾರ್ಯ ನಡೀಲಿಕ್ಕತ್ತದ. ನಿಜವಾಗಿಯೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾದಂತಹ ನೀವೆಲ್ಲರೂ ಅತ್ಯಂತ ಭಾಗ್ಯಶಾಲಿಗಳು ಮತ್ತು ಧನ್ಯವಂತರು ನಾವು ತಿಳ್ಕೋಬೇಕು, ಭಾಗ್ಯವಂತರಂತ ತಿಳ್ಕೋಬೇಕು. ಅದಕ್ಕೆ 59, 60 ಈ 2 ಶ್ಲೋಕಗಳು ಬಹಳಷ್ಟು ಏನಪ್ಪಾ ಅಂದ್ರ ಮಹತ್ವಪೂರ್ಣ ಶ್ಲೋಕಗಳನ್ನು ಸಮರ್ಥ ಹೇಳಿಕತ್ತಾರ. ಆ 2 ಶ್ಲೋಕಗಳು ಏನವ ಅನ್ನುವಂಥದ್ದನ್ನ ಮೊದಲು ನಾನು ನಿಮ್ ಮುಂದೆ ಆಮೇಲೆ ಒಂದೊಂದೇ ಇದ್ರ ಮೇಲೆ ಪೂರ್ವಾರ್ಧ ಉತ್ತರಾರ್ಧ ಅಂತೇಳಿ ನಾವು ಚಿಂತನೆ ಮಾಡ್ಕೊತ ಹೋಗೋಣ. 59ನೇ ಶ್ಲೋಕದೊಳಗೆ ಸಮರ್ಥರು ಏನ್ ಹೇಳ್ತಾರಂದ್ರ, ಮನಾ ಕಲ್ಪನಾ ಕಲ್ಪಿತ ಕಲ್ಪ ಕೋಟಿ ನಭೇ ಸರ್ವತಾ ರಾಮ ಭೇಟಿ ಮನಿ ಕಾಮನಾ ರಾಮ ನಾಹಿ ಜಯಾಲ ಅತಿಯಾದರೆ ಪ್ರೀತಿ ನಾಹಿ ತಯಾಲ. ಜಯ ಜಯ ರಘುವೀರ ಸಮರ್ಥ. ಮನಾ ಕಲ್ಪನಾ ಕಲ್ಪಿತ ಕಲ್ಪ ಕೋಟಿ ನಭೇ ಸರ್ವತಾ ರಾಮ ಭೇಟಿ ಮನಿ ಕಾಮನಾ ರಾಮ ನಾಹಿ ಜಯಾಲ ಅತಿಯಾದರೆ ಪ್ರೀತಿ ನಾಹಿ ತಯಾಲ. ಇದು ಈ ಶ್ಲೋಕ. ಇದರ ಅರ್ಥ ಇಷ್ಟೇ ಅದ. ಎಲೈ ಮನಸ್ಸೆ, ಕಲ್ಪನೆಗಳ ಭ್ರಾಂತಿಗೆ ಸಿಕ್ಕಿ ಹಾಕಿಕೊಂಡರೆ ಕೋಟಿ ಕೋಟಿ ಕಲ್ಪಗಳವರೆಗೂ ನಿನಗೆ ರಾಮನ ಭೇಟಿ ಆಗಲಾರದು. ಯಾರ ಮನಸ್ಸಿನಲ್ಲಿ ಶ್ರೀ ರಾಮನ ಕುರಿತು ಕಾಮನೆ
ಇಚ್ಛೆ ಇಲ್ಲವೋ ಅವನಿಗೆ ಶ್ರೀರಾಮನ ಕುರಿತಾದ ಆದರಯುಕ್ತ ಪ್ರೇಮವು ಉಂಟಾಗಲಾರದು. ಇನ್ನು 60ನೇ ಶ್ಲೋಕದೊಳಗೆ ಏನ್ ಹೇಳ್ತಾರಂದ್ರ, ಮನಾ ರಾಮ ಕಲ್ಪತರು ಕಾಮಧೇನು ನಿಧಿ ಸಾರ ಚಿಂತಾಮಣಿ ಕಾಯವಾನು ಜಯಾಚೇನಿ ಯೋಗೆ ಘಡೆ ಸರ್ವ ಸತ್ತಾ ತಯಾ ಸಾಮ್ಯತಾ ಕಾಯಸಿ ಕೋಣಾತ. ಜಯ ಜಯ ರಘುವೀರ ಸಮರ್ಥ. ಮನಾರಾಮ ಕಲ್ಪತರು ಕಾಮಧೇನು ನಿಧಿ ಸಾರ ಚಿಂತಾಮಣಿ ಕಾಯವಾನು ಜಯಾಚೇನಿ ಯೋಗೆ ಘಡೆ ಸರ್ವ ಸತ್ತ ತಯಾ ಸಾಮ್ಯತ ಕಾಯಸಿ ಕೋಣಾತ. ಇದರ ಅರ್ಥ ಇಷ್ಟ ಆಗ್ತದ. ಎಲೈ ಮನಸ್ಸೆ, ಶ್ರೀರಾಮನನ್ನು ಕಲ್ಪತರು ಎಂದು ಹೇಳಲೆ, ಕಾಮಧೇನು ಎಂದು ಹೇಳಲೆ, ಚಿಂತಾಮಣಿ ಸರ್ವನಿಧಿಗಳ ಸಾರವೆಂದು ಹೇಳಲೆ, ಅವನನ್ನು ಹೇಗೆ ವರ್ಣಿಸಲಿ? ಅವನ ಅಸ್ತಿತ್ವದಿಂದಲೇ ಎಲ್ಲವೂ ನಡೆಯುತ್ತಾ ಇದೆ. ಸರ್ವೋತ್ತಮನಾದ ಅವನಿಗೆ ಸಮಾನರಾದವರು ಯಾರು ತಾನೇ ಇದ್ದಾರೆ? ಇದು ಈ ಶ್ಲೋಕದ ಒಂದು ಅರ್ಥ. ಈಗ ನಾವು 59ನೇ ಶ್ಲೋಕದ ಪೂರ್ವಾರ್ಧವನ್ನ ವಿಚಾರ ಮಾಡೋಣ. ಅದ್ರೊಳಗೆ ಏನ್ ಹೇಳ್ತಾರಂದ್ರ, ಮನಾ ಕಲ್ಪನಾ ಕಲ್ಪಿತ ಕಲ್ಪಕೋಟಿ ನವೇರೇ ನವೇ ಸರ್ವತ ರಾಮ ಭೇಟಿ. ಸಮರ್ಥರಂತಾರ, ನೋಡಪ್ಪ, ದುಡಿಲಾರ್ದ ನೀನ್ ಕಲ್ಪನಾ ಮಾಡ್ಕೋತ ಕೂತಂದ್ರ ಹೊಟ್ಟೆ ತುಂಬತದನು? ಅಥವಾ ಊಟದ ತಾಟದ ಮುಂದೆ ಕುತ್ಕೊಂಡು ನೀನು ಊಟ ಮಾಡ್ಲಾರ್ದ ಬರೇ ಆ ಒಂದು ವಸ್ತುಗಳ ಬಗ್ಗೆ, ನೀನು ಅಲ್ಲಿರುವಂತ ಆಹಾರದ ಬಗ್ಗೆ ಕಲ್ಪನಾ ಮಾಡ್ಕೋತ ಕೂತಿ, ಅದ್ ಹಂಗದ ಇದು ಹಿಂಗದ ಅಂತ ತಿನ್ಲಿಲ್ಲ ಅಂದ್ರ ಹೊಟ್ಟೆ ತುಂಬತದನು? ಹಂಗ ಭಗವಂತ ಆ ಸದ್ಗುರುನಾಥನ ದರ್ಶನ, ಸ್ಪರ್ಶನ, ಸಂಭಾಷಣ ನಿನಗ ಆಗ್ಬೇಕಾಗಿತ್ತಂದ್ರ ಕೇವಲ ಒಂದು ಸದ್ಗುರುಗಳ ಒಂದ ಕಲ್ಪನೆ ಮಾಡ್ಕೋತ, ಯಾವ್ದೋ ಒಂದು ಏನಪ್ಪಾ ಅಂದ್ರ ಹಿಂಗ ಅವ್ರು ಹಿಂಗ್ ಭೇಟಿ ಆಗಿದ್ರು, ಹಿಂಗ್ ನನ್ಗೆ ಹೇಳಿದ್ರು, ಹಿಂಗ್ ಮಾತಾಡಿದ್ರು, ನಮ್ ಕೈಲಿ ಹಿಂಗ್ ಮಾಡಿಸ್ತಿದ್ರು, ಹಿಂಗ್ ಧ್ಯಾನಕ್ಕೆ ಕೂಡಿಸ್ತಿದ್ರು, ಜೀವನದೊಳಗೆ ಹಿಂಗ್ ಪರಿವರ್ತನೆ ಆಗ್ರಿ ಅಂತ ಹೇಳ್ತಿದ್ರು. ಇವೆಲ್ಲ ಕಲ್ಪನಾ ಮಾಡ್ಕೋತೀನಿ ಕೂಡುದ್ರಿಂದ ಆಗುದೇನಂತಾರು. ಯಾಕಂದ್ರ ಅವ್ರು ಹೇಳಿದಂಗ ನಾವು ಮಾಡ್ಲಾರ್ದ ಏನೂ ಆಗುದಿಲ್ಲ. ಅವ್ರು ಹೇಳ್ಯಾರ ಹಿಂಗ್ ಮಾಡ್ರಪ್ಪ ಅಂತ ಹೇಳ್ಯಾರ, ಆ ಹೇಳಿದ್ದನ್ನೇ ನಾವು ಚಿಂತನೆ ಮಾಡ್ಲಿಕ್ಕೆ ಹಿಂಗ್ ಹೇಳೋಗ್ಯಾರ ಸಮರ್ಥರು, ಹಿಂಗ್ ಹೋಗ್ಯಾರ ಹೇಳ್ಯಾರ ಸದ್ಗುರುಗಳು, ಹಿಂಗ ಅವ್ರು ಕೂಡ್ತಿದ್ರು, ಹಿಂಗ್ ಮಾತಾಡ್ತಿದ್ರು, ಇಂಥದ್ದನ್ನು ಹೇಳ್ತಿದ್ರು. ಇವೆಲ್ಲ ಕಲ್ಪನೆಗಳನ್ನು ಮಾಡೋದ್ರಿಂದ ಆಗುದಿಲ್ಲ. ಅವರ ಸ್ವರೂಪ ರೂಪ ಇವೆರಡನ್ನೂ ನಾವು ಧ್ಯಾನದೊಳಗೆ ಕಂಡ್ಕೋಬೇಕನ್ನುವಂತ ಒಂದು ಸಂಕಲ್ಪ ಮಾಡಿ, ನಾಮಸ್ಮರಣೆ ಮಾಡಿ, ಅವ್ರ ದರ್ಶನ, ಸ್ಪರ್ಶನ, ಸಂಭಾಷಣ ಮಾಡ್ಕೊಂಡಾಗ ಮಾತ್ರ ಸಮಾಧಾನ ಪ್ರಾಪ್ತ ಆಗ್ತದ. ಅದಕ್ಕೆ ಅವ್ರಂದ್ರು, ಕಲ್ಪನಾ ಮಾಡ್ಕೊತ ಎಷ್ಟು ಕೂಡ ನೀನು ಕಲ್ಪನಾಕ್ ಅರ್ಥನೇ ಇಲ್ಲ. ಅದೊಂದು ಸೃಷ್ಟಿ, ಅದೊಂದು ಎಂಟು ಸೃಷ್ಟಿಯೊಳಗೆ, ಅಷ್ಟು ಸೃಷ್ಟಿಯೊಳಗೆ ಒಂದು ಕಲ್ಪನಾ ಸೃಷ್ಟಿ ಅಂತದ. ಈ ಸೃಷ್ಟಿಯಾಗ ಶಾಶ್ವತ ಅಲ್ಲ. ಹಂಗ ನಾವು ಮಾಡೋ ಕಲ್ಪನಾಕ್ಕೂ ಅರ್ಥ ಇಲ್ಲ. ಇನ್ನ ಕಲ್ಪನಾದೊಳಗೆ ಯಾವ ಪ್ರಕಾರ, ಎಷ್ಟು ಪ್ರಕಾರ ಕಲ್ಪನಾ ಅವ ಅಂತ ನಾವು ವಿಚಾರ ಮಾಡಿದ್ರ, ಅದ್ರಾಗ 2 ಪ್ರಕಾರದ ಕಲ್ಪನೆಗಳನ್ನ ಜ್ಞಾನಿಗಳು ಹೇಳ್ತಾರ. ಆ 2 ಪ್ರಕಾರದ ಕಲ್ಪನೆಗಳು ಯಾವಂದ್ರ, ಒಂದು ಸವಿಕಲ್ಪನೆ, ಇನ್ನೊಂದು ವಿಷಯ ಕಲ್ಪನೆ. ಒಂದು ಸವಿಕಲ್ಪನೆ ಅಂದ್ರ ಸತ್ ವಿಚಾರ, ಸವಿಕಲ್ಪನೆ ಅಂದ್ರ ಸಚ್ಚಿತ್ ಆನಂದ ಸ್ವರೂಪದ ಕುರಿತಾದ ಕಲ್ಪನೆ. ಇನ್ನೊಂದು ವಿಷಯ ಕಲ್ಪನೆ, ಈ ಕಣ್ಣಿಗೆ ಕಾಣುವಂತ ಪ್ರಪಂಚ, ಸಂಸಾರ, ಉಪಾಧಿ ಇವೆಲ್ಲದರ ಬಗ್ಗೆ ಕಲ್ಪನಾ ಮಾಡೋದು, ಇದು ವಿಷಯ ಕಲ್ಪನೆ. ಇನ್ನು ಸವಿಕಲ್ಪನೆ ಬಗ್ಗೆ ನಾವು ವಿಚಾರ ಮಾಡೋಣ. ಸವಿಕಲ್ಪನೆದೊಳಗೆ ಏನೇನು ಬರ್ತಾವ ಕಲ್ಪನೆದೊಳಗ ವಿಚಾರ ಮಾಡೋಣ. ಇದು ಹಂಗಂದ್ರೆ ಈ ಕಲ್ಪನೆ ಉದ್ದೇಶ ಏನು? ಆತ್ಮಕ್ಕೆ ಹಿತ ಆಗುವಂತಹ ವಿಚಾರಗಳನ್ನು ನಾವು ಮಾಡೋದಿರ್ತದೆ. ನಮ್ಮ ಆತ್ಮಕ್ಕೆ ಹಿತ ಆಗ್ಬೇಕು. ನರದೇಹಾಚೆ ಉಚಿತ ಕಾಹಿ ಕರಾವೇ ಆತ್ಮಹಿತ ಯಥಾನುಶಕ್ತ್ಯ ಚಿತ್ತ ವಿತ್ತ ಸರ್ವೋತ್ತಮ ಲಾಭಾವೇ. ಸಮರ್ಥರಂತಾರ, ನೀನು ನಿನ್ನ ಆತ್ಮಕ್ಕೆ ಹಿತವಾಗುವಂತಹ ಚಿಂತನೆಯನ್ನು ಮಾಡು, ಆ ಹಿತವಾಗುವಂತಹ ಕಾರ್ಯವನ್ನು ಮಾಡು. ಆ ಹಿತ ಆಗುವಂತಹ ದಾನ ಧರ್ಮಾದಿಗಳು ನಿನ್ನಂತಲ್ಲಿರುವಂತಹ ವಿತ್ತ ಮತ್ತು ಚಿತ್ತ ಇವನು ಭಗವಂತನ ಸೇವೆಗಾಗಿ ನೀವು ವಿನಿಯೋಗಿಸು ಅಂತ ಹೇಳ್ತಾರ. ಅಂದ್ರ ಆತ್ಮಕ್ಕೆ ಹಿತ ಆಗುವಂತ ಕಲ್ಪನೆಗಳು ಯಾವಂದ್ರ, ಮೊದಲು ನಾನು ಯಾರು ಅನ್ನುವಂತ ಚಿಂತನೆ ಮಾಡ್ಬೇಕು. ಇದು ಒಂದೇನು ಅಧ್ಯಾತ್ಮದ ವಾತಾವರಣದಾಗ ಮಾಡುವಂತ ಚಿಂತೆ. ವಿಷಯ ಕಲ್ಪನದಾಗ ಇದು ಬರುವುದಿಲ್ಲ. ನಾನು ಕಲ್ಲಪ್ಪ, ಮಲ್ಲಪ್ಪ, ಶಂಕರಣ್ಣ, ನಮ್ಮ ಹೆಸರ,
ಇದ್ರ ಮೇಲೆ ನಮ್ಮ ಅಡ್ರೆಸ್ರ ಇದ್ರ ಮೇಲೆ ನಮ್ ಗುರ್ತು ಹೇಳ್ತೇವ್. ಆದ್ರ ಪರಮಾರ್ಥದಾಗ ಹಂಗಲ್ಲ. ಯಾರು ನೀನು? ಅರೆ ಕೋನ್ ತೂ ಕೋಣಾಚ ಕೋಠೂನ ಆಲಾಸಿ ಕೈಂಚ ಐಸಾ ಪೂರ್ವಿಚ ವಿಚಾರ ಕರಿ ಬಾಪ ಅಂತೇಳಿ ಸಮರ್ಥರು ಆತ್ಮಾರಾಮ್ ಗ್ರಂಥದೊಳಗೆ ಹೇಳ್ತಾರ. ನೀನು ಯಾರು? ಅರೆ ತೂ ಕೋನ್, ಯಾರ್ ನೀನ್ ಹಂಗಾರ? ಆಮೇಲೆ ತು ಕೋಣಾಚ, ಯಾರವ ನೀನು ಹಂಗಾರ? ಕೋಠೂನ ಆಲಾಸಿ ಕೈಂಚ, ಎಲ್ಲಿಂದ ಬಂದಿ, ಹೆಂಗ್ ಬಂದಿ, ಇವ್ರ ಬಗ್ಗೆ ಒಮ್ಮೆ ವಿಚಾರ ಮಾಡಲ್ಲ ನೀನು. ನೀನು ಯಾರಂದ್ರೆ ಏನು? ಈ ನಾಮರೂಪಾದಿಗಳನ್ನೇ ನೀನಂತ ತಿಳ್ಕೊಂಡ್ಯೋ, ಅಥವಾ ನೀ ಯೂತ್ರದಿಂದ ಅತೀತನಾದಂತಹ ಒಂದು 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 ಪರವಸ್ತುನೇ ನೀ ಇದ್ದೀನ ತಿಳ್ಕೊಂಡ್ಯೋ, ಯೂತ್ರ ಬಗ್ಗೆ ಚಿಂತನೆ ಮಾಡೋದಕ್ಕೆ ಏನಂತಾರೆ? ಸವಿಕಲ್ಪನೆ ಅಂತಂತಾರೆ. ಇದನ್ನ ನಾ ಕಂಡುಹಿಡಿಬೇಕು, ಇದನ್ನ ನಾನು ಅನುಭವಿಸ್ಬೇಕು ಅಂತೇಳಿ ಯಾರು ಅದರ ವಿಚಾರಗಳನ್ನೇ ಮಾಡ್ಕೊತ ಕೊಡ್ತಾರಲ್ಲ, ಅದು ಸವಿಕಲ್ಪನೆ ಒಳಗೆ ಬರ್ತದೆ. ಇನ್ನ ಈ ಕಣ್ಣಿಗೆ ಕಾಣುವ ಎಲ್ಲಾ ವಸ್ತು ವಿಷಯಗಳು ಶಾಶ್ವತವೇ? ಇದು ಒಂದು ವಿಚಾರ ಮಾಡುವಂತ ಪರಮಾರ್ಥಿಗಳು ವಿಚಾರ ಮಾಡ್ಬೇಕು. ನಾವು ಮಾಡ್ತಿರೋದಿಲ್ಲ, ಕೇಳ್ತೇವ್ ಕರೆ. ಈ ಕಣ್ಣಿಗೆ ಕಾಣಿಸುವಂತಹದ್ದು ಇದು ಅಶಾಶ್ವತ, ಇದು ಕಾಯಂ ಇರುವುದಿಲ್ಲ, ಅದು ಇರುವುದಿಲ್ಲ, ನಾನು ಇರುವುದಿಲ್ಲ, ಇವೆಲ್ಲ ವಿಚಾರಗಳನ್ನು ಬರೀ ನಾವು ಕೇಳಿ ಹೋಗ್ತೇವು. ಆದ್ರ ಮನ್ಯಾಗ ಹೋದ್ಮೇಲೆ ವಿಚಾರ ಮಾಡ್ಬೇಕು, ಇವೆಲ್ಲ ಶಾಶ್ವತನು. ಮೊದಲ್ ನಾನೇ ಇದ್ದಂಗಿಲ್ಲ. ಈಗ ಮೊದಲ್ ನಾ ಹೆಂಗಿದ್ದೆ, ಈಗ ಹೆಂಗಾಗೀನಿ. ಆಮೇಲೆ ಮೊದಲು ಈ ಮನಿ ಹೆಂಗಿತ್ತು, ಒಂದು ಕಡ್ಸಿದಾಗ ಹೊಸದಾಗ ಅಗದಿ ಏನು ಭಾರಿ ಎಲ್ಲಾ ಮನಿದಿಗೆ ತೋರಿಸಿ ಆ ಮನಿ ಅಂದ್ರೆ ಹಂಗಿರ್ತ ಹಿಂಗ ಅಂತಿರ್ತೇವೆ. ಒಂದ್ 10 ವರ್ಷ ಹೋಗ್ಲಿ, ಆ ಮನಿಯೊಳಗ ಅಲ್ಲೇ ಇಲ್ಲೇ ಬಿರುಕು ಬಿಡುದು, ಸೋರುದು, ಹೊಲಸಾಗುದು, ಆ ಮನಿ ಬಗ್ಗೆ ಅಂದ್ರೆ ಇವೆಲ್ಲ ಬದಲಾವಣೆ ಆಗ್ಲಿಕ್ಕತ್ತವಲ್ಲ. ಎಲ್ಲಿ ಗುಡ್ಡಿತ್ತು ಹಿಂದಕ್ಕ, ಅಲ್ಲಿ ಊರಾಗ್ಯಾವ, ಪಟ್ಟಣಗಳಾಗ್ಯಾವ. ಎಲ್ಲಿ ಪಟ್ಟಣಗಳಿದ್ದು ಅಲ್ಲಿ ಒಂದು ಅಡವಿ ತಯಾರಾಗಿಬಿಟ್ಟದ. ಅಂದ್ರ ಪ್ರತಿಯೊಂದು ಬದಲಾವಣೆ ಆಗ್ತಾವಂತಾರ. ಸಮರ್ಥ ರಾಮದಾಸ್ ಮಹಾರಾಜರು ಶಿವಾಜಿ ಮಹಾರಾಜರಿಗೆ ಉಪದೇಶ ಕೊಡೋ ಹೊತ್ನ್ಯಾಗ ಸಿಂಗನವಾಡಿ ಒಳಗ ಮುಂದ್ ಕುತ್ಕೊಂಡ ಅವ್ರು ಕೂಡಿಸ್ಕೊಂಡು ಇದೇ ಉಪದೇಶ ಕೊಟ್ರು. ನೋಡಬಾ ಶಿವಬಾ, ಈ ಸೃಷ್ಟಿ ಪಂಚಭೂತಗಳಿಂದ ನಿರ್ಮಾಣ ಆಗ್ಯದ. ಲಕ್ಷ ಕೊಟ್ಟು ಕೇಳ್ರಿ. ಯಾಕಂದ್ರ ಶಿವಾಜಿ ಮಹಾರಾಜರಿಗೆ ಉಪದೇಶ ಮಾಡಿದಂತಹ ವಿಚಾರಗಳು ಇವು. ಅದನ್ನ ದಾಸಬೋಧನ್ಯಾಗ ಲಘು ಸಮಾಸ, ಲಘುಬೋಧ ಅಂತೇಳಿ ಒಂದ್ ಸಮಾಸ ಮಾಡ್ಯಾರ. ಅವ್ರಿಗೆ ಅಲ್ಲಿ ಕೇಳಿದ್ದನ್ನೇ ಇದಿಲ್ಲ ಸಮಾಜದಾಗ ದಾಸಬೋಧನ್ಯಾಗ ಹಾಕ್ಯಾರ. ದಾಸಬೋಧ ಓದೋದ್ನಾಗ ನೀವು ಅದನ್ನ ನೋಡ್ಲಿಕ್ ಬರ್ತದ. 13ನೇ ದಶಕನಾಗ ಏನು ಅದ ಅದು. ಅವ್ರಂತರ ನೋಡಿ ಶಿವಬಾ, ಈಗ ಇದೇನ್ ಕಣ್ಣಿಗೆ ಕಾಣಿಸುವಂತ ಸೃಷ್ಟಿ ಅದಲ್ಲ, ಇದು ಪಂಚಭೂತಗಳಿಂದ ನಿರ್ಮಾಣ ಆಗ್ಯದ. ಮತ್ತ ಪಂಚಭೂತಗಳಿಂದ ನಿರ್ಮಾಣ ಆಗ್ಯದ ಅಂದ್ರೆ ಯಾವ್ಯಾವ ಪಂಚಭೂತಗಳು? ಆಕಾಶ, ವಾಯು, ಆಮೇಲೆ ಅಗ್ನಿ, ಜಲ, ಪೃಥ್ವಿ, ಇವೇನವಲ್ಲ, ಈ ಪಂಚಭೂತಗಳಿಂದ ನಿರ್ಮಾಣ ಆದಂತ ಈ ಪೃಥ್ವಿ, ಅವು ಪಂಚಭೂತಗಳಂದ್ರೆ ಭಯಂಕರ ದೊಡ್ಡ ಅವ ಖರೆ. ಅವು ಇದ್ದಂಗವನು. ಇವತ್ತು ಭೂಮಿ ನೋಡ್ತೀವಿ ನಾವು. ಮೊದಲು ಏನೋ ಹಾಳು ಬಿದ್ದು ಭೂಮಿ ಇತ್ತು, ಗುಡ್ಡಿತ್ತು, ಅಲ್ಲಿಗೆಲ್ಲ ದೊಡ್ಡ ದೊಡ್ಡ ಪ್ಲಾಟ್ಗಳು ಅದು, ದೊಡ್ಡ ದೊಡ್ಡ ಕಂಪನಿಗಳು ಅದು, ಎಲ್ಲ ಮಂದಿ ಹೋಗುದು ಬರೋದು ಮಾಡ್ತಿತ್ತು. ಅಲ್ಲಿ ಮೊದಲು ರಾತ್ರಿ ಹಗಲು ಹೋಗ್ಲಿಕ್ಕೆ ಅನಿಸ್ತಿತ್ತು, ಈಗ ಅಲ್ಲೇ ವಾಸ ಮಾಡ್ಲಿಕ್ಕತ್ರು. ಎಷ್ಟು ಫರ್ಕ್ ಆತಂಗಾರ. ಆಮೇಲೆ ವಾಯು, ಒಂದ್ ಕಡೆ ಜೋರಾಗಿ ಬೀಸದ, ಒಂದ್ ಕಡೆ ವಾಯುನೇ ಇಲ್ಲ. ಅಂದ್ರೆ ಇದ್ರಾಗೂ ಅಸ್ತವ್ಯಸ್ತದ ಅಂದಂಗ ಆತಲ್ಲ. ನೀರ, ಒಂದ್ ಕಡೆ ಭಯಂಕರ ನೀರದ, ಒಂದ್ ಕಡೆ ಕುಡಿಲಿಕ್ಕೆ ಸಹಿತ ನೀರ್ ಸಿಗುದಿಲ್ಲ. ಬೆಂಕಿ, ಒಂದ್ ಕಡೆ ಧಗ ಉರಿತದ, ಒಂದ್ ಕಡೆ ಬೆಂಕಿನೇ ಇಲ್ಲ. ಮತ್ತ ಅಂದ್ರ ಇವು ಯಾವು ಕಾಯಂ ಹಿಂಗೆ ಇರ್ತಾವಂತಿಲ್ಲ ಇಲ್ಲ. ಹೆಂಗ ನಾವು ಕಾಯಂ ನಾವು ಕೆಟ್ಕೋತ ಹೊಂಟೇವಲ್ಲ, ಹುಟ್ಟಿದಾಗ ಎಷ್ಟು ಶಿಸ್ತಿತ್ತು ನಮ್ ಶರೀರ, ಈಗ ಹೆಂಗ ವಯಸ್ಸಾದಂಗ ಒಂದೊಂದು ಅವಯವಗಳು, ನರಗಳೊಳಗಿನ ಶಕ್ತಿ, ಎಲುವು ನೆನ ಶಕ್ತಿ. ಈಗ ನೋಡ್ರಿ, ಈಗ 50-60 ವರ್ಷ ಆದ್ಮೇಲೆ ಮೊಳಕಾಲು ಬ್ಯಾನಿ, ಆಮೇಲೆ BP, ಶುಗರ, 108 ಜಡ್ಡುಗಳೊಳಗೆ ನಾವೆಲ್ಲ ಬಳಲಬೇಕಾಗ್ಯದ. ಯಾಕಂದ್ರ ಆ ಶರೀರ ಧರ್ಮದ. ಇದು ಕರೆ ಬರೇ ನಾವಷ್ಟೇ ಬಳಲಿಕ್ಕತ್ತಿಲ್ಲ. ಮಹಾತ್ಮರ ಆದವರು ಸಹಿತ ಇದ್ರೊಳಗಿದ್ದಾರ ಅವ್ರು. ಯಾಕಂದ್ರ ಅವರು ಶರೀರ ಧಾರಣ ಮಾಡ್ಕೊಂಡು ಬಂದಿದ್ದಕ್ಕ ರಾಮಕೃಷ್ಣ ಪರಮಹಂಸರಿಗೆ ಗಂಟಲ್ದಾಗ ಕ್ಯಾನ್ಸರ್ ಆಗಿತ್ತು. 15 ದಿವ್ಸ ಒಂದ್ ಹನಿ ನೀರ್ ಸಹಿತ ಅವ್ರ ಗಂಟಲ್ದಾಗ ಹೋಗ್ತಿದ್ದಿಲ್ಲ. ವಿವೇಕಾನಂದರು ಅವ್ರ ಶಿಷ್ಯರು ಎಲ್ಲ ಗುರುಗಳ, ಏನ್ರಿ 15 ದಿವ್ಸ ಆತು ಒಂದ್ ನೀರ ನೀವು ತಗೊಂಡಿಲ್ಲ, ನಾವು ಊಟ ಹೆಂಗ್ ಮಾಡೋಣ ನಿಮ್ಮನ್ನ ಬಿಟ್ಟು ಅಂದ ಕೂಡಲೇ
ಅವ್ರು ಜ್ಞಾನಿಗಳು ಅವ್ರಂದ್ರು ನಿಮ್ಮೂ ಎಲ್ಲಾ ಗಂಟ್ಲುಗಳು ಯಾರು ಅಂತಂದ್ರು. ನಿಮ್ಮೂ ಎಲ್ಲಾ ಗಂಟ್ಲನ್ನು ನನ್ನ ನೇವ ಮತ್ ನಾ ಊಟ ಮಾಡಿಲ್ಲ ಅಂತ ಹೆಂಗಂತೀರಿ? ಅದಕ್ಕೆ ಹಂಗೇನ್ ತಿಳ್ಕೊಬೇಡ್ರಿ, ಅದು ದೇಹದ ಗುಣಧರ್ಮದ ಅಂತ ಹೇಳಿ. ದೇಹದ ಗುಣ. ರಮಣ ಮಹರ್ಷಿಗಳಿಗೆ ಬೆನ್ನಾಗ ಹುಣ್ಣಾಗಿತ್ತು. ಡಾಕ್ಟರ್ ಅಂದ್ರು ಇದನ್ನ ದವಾಖಾನೆಗೆ ನೀವು ಅಡ್ಮಿಟ್ ಆಗಿ ನಿಮ್ಮನ್ನ ಆಪರೇಷನ್ ಮಾಡ್ಬೇಕ್ರಿ, ಅದಕ್ಕೆ ಕ್ಯಾನ್ಸರ್ ಉಣ್ಣದ ಅಂತಂದ್ರು. ಅದೇನ್ ಆಪರೇಷನ್ ಮಾಡುದಿಲ್ಲ, ಮಾಡಿಬಿಡು ಅಂತಂದ್ರು. ಹಂಗ್ರಿ ದವಾಖಾನೆಗೆ ಅಡ್ಮಿಟ್ ಆಗ್ಬೇಕಂತಂದ ಅಂದ್ರ ಶಿಷ್ಯರೆಲ್ಲ. ಅವ್ರಂದ್ರು ಏನಿಲ್ಲ, ನಾಳೆ 5 ರಿಂದ 6 ಪ್ರವಚನ ಹೇಳ್ತಿರ್ತನಲ್ಲ, ನಾ ಆ ಕಡೆ ಪ್ರವಚನ ಹೇಳ್ಕೊತ ಕೂತಿರ್ತೀನಿ, ಇದನ್ನ ಮಾಡಿ ಮುಗಿಸ್ಬಿಡು ಅಂತ ಹೇಳಿ ಡಾಕ್ಟರ್ಗೆ. ಅವ್ ಗಾಬರಿ ಆದವ. ಅದಕ್ಕೆಲ್ಲ ಅನೆಸ್ಥೆಸಿಯಾ ಅದು ಕೊಡ್ಬೇಕಾಗ್ತದ, ಬೂಲ್ ಕೊಡ್ಬೇಕು. ನೀ ಸುಮ್ ಮಾಡ ಅಂತ ಹೇಳಿದ್ರು. ಪ್ರವಚನ ನಡೀತು. ಪ್ರವಚನದಾಗ ತಮ್ಮಂತ ತಾವ್ ಮರ್ತ್ ಬಿಟ್ರು. ಇವ್ ಹಿಂದ್ ಮತ್ತಿನ ಅವ್ರು ಹೇಳ್ಯಾರ ಗುರುಗಳು ಅಂತ ಹೇಳ್ಯಾರ ಅಂತ ಹೇಳಿ ಅದನ್ನ ಆಪರೇಷನ್ ಎಲ್ಲ ಕೊಯ್ದು ತೆಗೆದು ಎಲ್ಲ ಮಾಡಿದ. ಪ್ರವಚನ ಮುಗೀತು. ಯಾಕೋ ಆಪರೇಷನ್ ಮಾಡಲಿಲ್ಲ ಅಂತಂದ್ರಂತ. ಅವ್ ಡಾಕ್ಟರ್ ಅಂದ ಈಗ ಮಾಡಿ ಮುಗಿಸಿದ್ರಿ ಗುರುಗಳ ಅಂತ. ಅಂದ್ರ ದೇಹ ಬುದ್ಧಿಯನ್ನು ಮೀರಿದವರಿಗೆ ಅವು ಯಾವ ಬಾಧಕ ಆಗ್ಲಿಲ್ಲ ಅಂದ್ರು ದೇಹ ಬುದ್ಧಿಯೊಳಗೆ ಇರೋ ತನಕ ಇವೆಲ್ಲರಿಗೂ ಆಗುವೆ. ಅದಕ್ಕೆ ಶಿವಾಜಿ ಮಹಾರಾಜರಿಗೆ ಹೇಳಿದ್ರು, ಇವ್ ಹೆಂಗ್ ಶಾಶ್ವತ ಅಲ್ಲ, ಅದೇ ಪಂಚಭೂತಿಯಿಂದ ನಮ್ ಶರೀರ ಆಗ್ಯದ ಅಂದ್ರು. ನಂದು ಆಗ್ಯದ, ನಿಂದು ಆಗ್ಯದ. ಮತ್ತ ನಂದು ಕೆಡ್ತದ, ನಿಂದು ಕೆಡ್ತದ. ಇಷ್ಟ ಯಾಕ ಇಲ್ಲಿ ಏನ್ ಕಣ್ಣಿಗೆ ಕಾಣಿಸ್ತಾರಲ್ಲ ಜೀವಿಗಳು, ಇವ್ರೆಲ್ಲರದು ಕೆಟ್ಕೋತಾನೆ ಹೋಗ್ತದೆ. ಒಂದ್ ದಿವ್ಸ ನಾನು ಇರುದಿಲ್ಲ, ನೀನು ಇರುದಿಲ್ಲ. ಆದ್ರ ನನ್ನೊಳಗ ನಿನ್ನೊಳಗ ಎಲ್ಲರೊಳಗೆ ಇರುವಂತ ಆತ್ಮ ವಸ್ತು ಏನದಲ್ಲ, ಅದು ಯಾವಾಗ್ಲೂ ಇರ್ತದ. ಆ ವಸ್ತುವಿನ ಧ್ಯಾನ ಮಾಡಿ ಅದನ್ನ ಸಾಕ್ಷಾತ್ಕಾರ ಮಾಡ್ಕೊಂಡು ಉದ್ಧಾರ ಆಗಪ್ಪ ಅಂತೇಳಿ ಶಿವಾಜಿ ಮಹಾರಾಜರಿಗೆ ಇಷ್ಟ ಹೇಳಿದ್ರೆ, ಈಗ ನಾವ್ ಈಗ ಮಾತಾಡಿದೇವ್ ಕರೆ, ಯಾರಿಗೆ ಅದಕ್ಕೆ ಸಮಾಧಿ ಹತ್ಲಿಲ್ಲ ಕರೆ. ಆದ್ರೆ ಶಿವಾಜಿ ಮಹಾರಾಜರಿಗೆ ಸಮಾಧಿ ಹತ್ತಂತ ನೋಡ್ರಿ ಪ್ರಸಾದ. ಸಮಾಧಿ ಹತ್ತಿ ಬಿಡ್ತು. ಸಮಾಧಿ ಹತ್ತಿದ ಕೂಡಲೇ ಸಮರ್ಥರು ಅವನ್ ತಲೆ ಮೇಲೆ ಕೈ ಇಟ್ರು. ಸಮಾಧಿಯಿಂದ ಹೊರಗೆ ಬಂದ. ಎಂಥ ಶಿಷ್ಯಪ್ಪ ಅಂದ್ರು. ಎಂಥ ಶಿಷ್ಯನೋ ಶಿವಬಾ ನೀನು ಅಂತ ಅಂದ್ರು. ಯಾಕಂದ್ರ ಇಷ್ಟು ಉಪದೇಶಕ್ಕೆ ಸಮಾಧಿನೇ ಹತ್ತಿ ಬಿಡ್ತಾವಂಗ ಶಿವಾಜಿ ಮಹಾರಾಜ್ ಅಂತ ಹೇಳಿ. ಶಿವಾಜಿ ಮಹಾರಾಜ್ ಸಮರ್ಥರ ನೆನಪು ತೆಗೆದ್ರೆ ಶಿವಾಜಿ ಮಹಾರಾಜ್ ಬರ್ತಾನ. ಸಮರ್ಥರ ನೆನಪು ತೆಗೆದ್ರ ಯಾರು ಕಲ್ಯಾಣ ಸ್ವಾಮಿ ಬರ್ತಾನ. ಸಮರ್ಥನ ನೆನಪು ತೆಗೆದ್ರ ವೇಣಾಬಾಯಿ, ಅಕ್ಕ ತಾಯಿ ಗೋಸ, ಆಮೇಲೆ ಉದ್ಧವ್ ಗೋಸಾವಿ, ಎಂತೆಂತ 40 ಮಂದಿ ಶಿಷ್ಯರು ಕಣ್ಣು ಮುಂದೆ ಬರ್ತಾರೆ. ಯಾಕಂದ್ರ ಅವರೆಲ್ಲರೂ ಸಮರ್ಥರಿಗಾಗಿಯೇ ಬದುಕಿದ್ರು. ಅವರೆಲ್ಲರೂ ಆ ಆತ್ಮವಸ್ತುವನ್ನ ಕಂಡ ಅದರೊಳಗೆ ತಮ್ಮನ್ನ ತಾವು ಪೂರ್ಣ ಮುಣುಗಿಸ್ಕೊಂಡ್ರು. ಅಂತ ಒಂದು ಸ್ಥಿತಿ ನಿಂದು ಆಗ್ಲಿಪ್ಪ ಅಂತೇಳಿ ಈ ಕಲ್ಪನಾ ಸಂಬಂಧ ಈ ಸವಿಕಲ್ಪನದ ಬಗ್ಗೆ ಹೇಳಿಕತ್ತಾರ. ಇನ್ನ ಈ ಕಣ್ಣಿಗೆ ಕಾಣುವ ಎಲ್ಲಾ ವಸ್ತು ವಿಷಯಗಳು ಶಾಶ್ವತವೇ ವಿಚಾರ ಮಾಡಿರ್ತಾರ. ಇದು ವಿಚಾರ ಸವಿಕಲ್ಪನದ ಕಲ್ಪನಾ ಮಾಡಿರ್. ಆಮೇಲೆ ಈ ನನ್ನ ಶರೀರ ಶಾಶ್ವತವೇ ಅಲ್ಲ. ಈ ನನ್ನ ಎಲ್ಲಾ ಸಂಬಂಧಗಳು ಶಾಶ್ವತವೇ. ಒಮ್ಮೆ ಕುತ್ಕೊಂಡು ಏಕಾಂತದಾಗಿ ಇವನ್ನೆಲ್ಲ ಸಾಧಕ ವಿಚಾರ ಮಾಡ್ಬೇಕಂತಾರು. ವಿಚಾರ ಮಾಡ್ಲಾರ್ದ ಏನೂ ಆಗುದಿಲ್ಲ. ಏನು ವಿಚಾರ ಮಾಡಿ ಬಿಟ್ರು ಏನೂ ಆಗುದಿಲ್ಲ. ವಿಚಾರ ಮಾಡ್ಕೋತ ಕೂತ್ರು ಏನೂ ಆಗುದಿಲ್ಲ. ವಿಚಾರ ಮಾಡ್ಲಿಲ್ಲ ಅಂದ್ರ ಮಾಡೇಬೇಕು. ವಿಚಾರ ಮಾಡಿ ಹಂಗೆ ಕೂತ್ರ ನಡೆಯುದಿಲ್ಲ. ಆ ವಿಚಾರ ಏನ್ ಮಾಡಿ ಅದನ್ನ ಕಾರ್ಯರೂಪಕ್ಕೆ ತರ್ಬೇಕಾಗ್ತದೆ. ಬರೇ ಅನ್ಕೋತ ಹೋಗುದು, ಹೇಳ್ಕೊತ ಹೋಗುದ್ರಿಂದ ಆಗುದಿಲ್ಲ. ಅದನ್ನ ನೀ ನಿಜವಾಗಿಯೂ ನಿನ್ ಜೀವನದೊಳಗೆ ಅದನ್ನ ನಿನ್ ಕಾರ್ಯರೂಪದಾಗ ತರಬೇಕು ಅಂತ. ಮುಂದ ತಂದೆ, ತಾಯಿ, ಹೆಂಡತಿ, ಮಕ್ಕಳು, ಬಂಧು ಬಾಂಧವರು ಇವರೆಲ್ಲ ಶಾಶ್ವತ ಏನು ವಿಚಾರ ಮಾಡುದು. ಇವೆಲ್ಲ ಸವಿಕಲ್ಪನೆದೊಳಗೆ ಬರ್ತವೆ. ಹಾಗಾದ್ರೆ ಶಾಶ್ವತ ಯಾವುದು, ಅಶಾಶ್ವತ ಯಾವುದು, ಸಾರ ಯಾವುದು, ಅಸಾರ ಯಾವುದು, ನಿತ್ಯ ಯಾವುದು, ಮಿಥ್ಯ ಯಾವುದು, ಆತ್ಮ ಯಾವುದು, ಅನಾತ್ಮ ಯಾವುದು, ಈ ಅಶಾಶ್ವತವಾದ್ರ ಬಗ್ಗೆ ಯಾಕೆ ಮೋಹ ಇಟ್ಟುಕೊಳ್ಬೇಕು ಅಂತ. ಯಾವ್ದು ಶಾಶ್ವತ ಇಲ್ಲ, ಯಾವ್ದು ನಾಶ ಆಗ್ಲಿಕ್ಕೆ ಕತ್ತದ, ಮತ್ತ ಅದ್ರ ಮೇಲೆ ಯಾಕೆ ಮೋಹ ಇಟ್ಕೋಬೇಕಂಗಾರ. ಇವೆಲ್ಲ ಚಿಂತನ ಸವಿಕಲ್ಪನದೊಳಗೆ ಬಂದು ಇವೆಲ್ಲ ಏನ್ರಿ ಸಾಧಕ ಅದಾವ. ಇವನ್ನೆಲ್ಲ ಕಲ್ಪನಾ ಮಾಡ್ಬೇಕಂತಾರ. ಏನ ಚಿಂತನ ಮಾಡ್ಬೇಕು. ಕಲ್ಪನಾ ಅಂದ್ರೇನು, ಅದ್ರ ಬಗ್ಗೆ ಚಿಂತನ ಮಾಡ್ಬೇಕು. ಆಮೇಲೆ ಮಹಾತ್ಮರು ಯಾವ ರೀತಿ ಜೀವನ ಸಾಗಿಸಿದ್ರು, ನಾವ್ ಹೆಂಗ್ ಸಾಗಿಸ್ಲಿಕ್ಕತ್ತೀವೋ ಅವ್ರ ಹೆಂಗ್ ಸಾಕ್ತಿದ್ರು. ಆಮೇಲೆ ಪಾಪ ಯಾವುದು, ಪುಣ್ಯ ಯಾವುದು, ಸದ್ಗುರುಗಳ ಆಂತರಿಕ ಸ್ಥಿತಿ ಹೇಗಿರುವುದು, ಸದ್ಗುರುಗಳ ಕೃಪೆ ಪಡೆಯಲು ನಾನು ಏನು ಮಾಡಬೇಕು, ನನಗೆ ಅನುಗ್ರಹಿಸಿದ ಶ್ರೀ ಸದ್ಗುರುಗಳ ದಿವ್ಯ ಜೀವನ, ಅನುಗ್ರಹಿಸಿದ ನಾಮ,
ಅವರು ನಮ್ಮನ್ನು ಮಾಡಿದ ಪ್ರೇಮ, ಅವರಲ್ಲಿರುವ ನಮ್ಮ ಉದ್ಧಾರದ ಕಳಕಳಿ ಹೇಗಿತ್ತು, ಇವನ್ನೆಲ್ಲ ವಿಚಾರ ಮಾಡಿರ್ತಾರೆ. ಅದರಂತೆ ನಮಗೆ ಎಲ್ಲರ ಮೇಲೂ ಏಕೆ ಪ್ರೇಮ ಹುಟ್ಟುದಿಲ್ಲ ಅವ್ರ ಗತೆ? ನಮಗ್ ಬೇಕಾದವ್ರ ಮೇಲೆ ಹುಟ್ಟುತ್ತದ. ಆದ್ರೆ ಸದ್ಗುರುಗಳು ಎಲ್ಲರ ಮೇಲೂ ಪ್ರೇಮ ಹುಡ್ತು. ವಾಲಿ ಕೋಳ್ಯನ ಮೇಲೆ ಪ್ರೇಮ ಹುಡ್ತು, ಅವ್ರಿಗೆ ಅಂಗುಲಿ ಮಾಲನ ಮೇಲೆ ಪ್ರೇಮ ಹುಡ್ತು. ಎಂತೆಂತ ದುಷ್ಟ್ರ ಮೇಲೂ ಸಹಿತ ಶಿಷ್ಟ್ರಕ್ಕಿಂತ ಹೆಚ್ಚು ಪ್ರೇಮ ಹುಡ್ತು ಅಂದ್ರೆ ಅವ್ರು ಹೆಂಗಿರ್ಬೇಕು? ಒಳ್ಳೆಯವ್ರಕ್ಕಿಂತ ಹೆಚ್ಚು ಪ್ರೇಮ ಆ ಕೆಟ್ಟವ್ರ ಮೇಲೆ ಪ್ರೇಮ ಹುಡ್ತು. अडमार्गी कोणी जनजे जातील त्यातूनही काढीला तो जिज्ञानी ಅಂತ ಕೆಟ್ಟ ಹಾದಿ ಹಿಡಿದವ್ರನ್ನ ಒಳ್ಳೆ ಹಾದಿಗೆ ತರೋ ಸಂಬಂಧ ಅವ್ರ ಅವತಾರ ಆಗ್ಯದಂತಿದ್ರು ಅವ್ರು. ಏನು ಹಂಗ ಅವ್ರಿಗೆ ಎಲ್ಲರ ಮೇಲೆ ಪ್ರೇಮ ಹುಡ್ತದ. ನಮ್ಗೆ ಯಾಕೆ ಹುಟ್ಟುವಲ್ತು? ನಮಗ್ ಬೇಕಾದವ್ರ ಮೇಲೆ ಪ್ರೇಮ ಮಾಡ್ತೇವೆ, ಉಳ್ಕಿದವ್ರ ಪ್ರೇಮ ಮಾಡೋದಿಲ್ಲ. ಆಮೇಲೆ ಇನ್ನು ಮೇಲೆ ನಾನು ಕೇವಲ ಪರಮಾರ್ಥಕ್ಕಾಗಿ ಜೀವನ ಕಳೆಯಬೇಕು, ಇದು ವಿಚಾರ ಮಾಡ್ಬೇಕು. ಇನ್ಮೇಲೆ ನನ್ನ ಜೀವನ ಹೆಂಗ ಹೋಗ್ಬೇಕು? ಪರಮಾರ್ಥಕ್ಕಾಗಿ ಕಳೆಯಬೇಕು. ಯಾಕಂದ್ರೆ ಅದನ್ನ ಬಿಟ್ಟು ಉಳ್ಕಿದ್ದಕ್ಕೆ ಕಳೆದೆಲ್ಲ ಸಮಯ ವ್ಯರ್ಥ ಅನಿಸ್ಕೊತದ. ಅದರಿಂದ ಯಾವ ಲಾಭನೂ ಇಲ್ಲ. ಏನು ಅದೊಂದು ವೇಸ್ಟ್ ಸಮಯ ಅಂತ, ಅಂದ್ರೆ ನಿರರ್ಥಕವಾದಂತ ಸಮಯ ಕಳಿಲಿಕ್ಕತ್ತೇವ ಅಂತ ತಿಳ್ಕೊಬೇಕು. ಪರಮಾರ್ಥ ಬಿಟ್ಟು ನಾವ್ ಎದಕ್ಕಾದ್ರೂ ಕಳೆದೇವಂದ್ರ ಈ ಸಂಸಾರದ ಮೂಲ ಮಾಡಿ ಈ ಸಂಸಾರದ ಮೇಲೆ ಮೋಹ ಪೂರ್ಣ ಕಳ್ಕೋಬೇಕು. ಇದು ಸವಿಕಲ್ಪನೆ ಸಾಧಕ ಮಾಡಬೇಕಾದಂತಹ ಕಲ್ಪನೆ ಇದು. ಇನ್ನು ಇದ್ರ ಜೊತೆ ಇದನ್ನೆಲ್ಲ ಕಲ್ಪನಾ ಮಾಡುವಂತ ಬೇಕಾದಷ್ಟು ಪದಗಳು ಇವ್ರು ಬರ್ದಾರ, ದಾಸರು ಬರ್ದಾರ, ಜ್ಞಾನಿಗಳು ಬರ್ದಾರ, ಅಭಂಗಗಳು ಬರ್ದಾರ. ಆ ಪದಗಳನ್ನು ಗುಣಗನ ಹಾಡ್ಬೇಕು ಮನ್ಯಾಗ. ಆ ಪದ ಅರ್ಥ ಮಾಡ್ಕೊಂಡು ಹಾಡ್ಬೇಕು, ಬರೇ ಹಾಡೋದಲ್ಲ. ಅದಕ್ಕೊಂದ್ ಏನ್ರ ರಾಗ ಜೋಡಿಸೋದು, ಹಾಡಿಬಿಟ್ರ ಆಗ್ಲಿಲ್ಲ. ಅದು ಯಾರೋ ಹಾಡ್ಯಾರ ಅವ್ರಿ ಅಂತೇಳಿ ನಾವು ಹಾಡೋದಲ್ಲ. ಪ್ರತಿಯೊಂದು ಪದದ ಅರ್ಥ ಮೊದಲು ಮಾಡ್ಕೋಬೇಕು. ಅರ್ಥ ಮಾಡ್ಕೊಂಡ ಭಾವ ತುಂಬಿ ಹಾಡಿದ್ರೆ ಮಾತ್ರ ಆ ಪದ ಪರಮಾರ್ಥಕ್ಕ ಅನುಕೂಲ ಮಾಡ್ತದ. ಇರ್ಲಿಕ್ಕಂದ್ರ ನಾ ಚಂದ ಹಾಡಿದ್ನೆ, ನನ್ನ ಚಂದ ಯಾರು ಹಾಡಿದ್ರು, ನಾ ಚಂದ, ನನ್ನ ಸ್ವರ ಚಂದ, ನಾ ಹಾಡುಣಿಕೆ ಚಂದ, ಇದ್ರಾಗೆ ಹೋಗ್ಬಿಡ್ತ ಅಹಂಕಾರ ಸೇರಿಸ್ಕೊಂಡು. ಏನ್ರಿ ಅದಕ್ಕ ಭಾವ ತುಂಬಿ ಹಾಡ್ಬೇಕು. ಅಂತ ಒಂದು ಪದ ಪುರಂದರದಾಸರದ. ಆ ಪದ ನಾವು ಚಿಂತನೆ ಮಾಡಿದಂದ್ರೆ ಸವಿಕಲ್ಪನೆಗೆ ಅಗದಿ ಯೋಗ್ಯ ಪದ ಅದ. ಅದೇನದ ಅಂದ್ರ, ಹರಿ ಏನು ಇಲ್ಲದ ಎರಡು ದಿನದ ಸಂಸಾರ, ಏನು ಇಲ್ಲದ ಎರಡು ದಿನದ ಸಂಸಾರ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ, ಜ್ಞಾನದಲ್ಲಿ ದಾನ ಧರ್ಮವ ಮಾಡಿರಯ್ಯ, ಏನು ಇಲ್ಲದ ಎರಡು ದಿನದ ಸಂಸಾರ, ಏನು ಇಲ್ಲದ ಎರಡು ದಿನದ ಸಂಸಾರ. ಹಸಿದು ಬಂದವರಿಗೆ ಅಶನವಿಯಲು ಬೇಕು, ಹಸಿದು ಬಂದವರಿಗೆ ಅಸನವಿಯಲು ಬೇಕು, ಶಿಶುವಿಗೆ ಪಾಲ್ಬೆಣ್ಣೆಯ ಉಣಿಸಲು ಬೇಕು, ಹಸನಾದ ಭೂಮಿಯನು ಧಾರೆ ಎರೆಯಲು ಬೇಕು, ಹುಸಿಯ ನಾಡದಲೆ ಭಾಷೆ ನಡೆಸಲು ಬೇಕು, ಏನು ಇಲ್ಲದ ಎರಡು ದಿನದ ಸಂಸಾರ, ಕಳ್ಳತನಗಳ ಮಾಡಿ ಒಡಲು ಹೊರೆಯಲು ಬೇಡ, ಕುಳ್ಳಿರ್ದ ಸಭೆಯೊಳಗೆ ಕುತ್ಸಿತವು ಬೇಡ, ಒಳ್ಳೆಯವನಾನೆಂದು ಬಲು ಹೆಮ್ಮೆ ಪಡಬೇಡ, ಒಳ್ಳೆಯವನಾನೆಂದು ಬಲು ಹೆಮ್ಮೆ ಪಡಬೇಡ, ಬಾಳ್ವೆ ಸ್ಥಿರವೆಂದು ನೀ ನಂಬಿ ಕೆಡಬೇಡ, ಏನು ಇಲ್ಲದ ಎರಡು ದಿನದ ಸಂಸಾರ, ದೊರೆತನವು ಬಂದಾಗ ಕೆಟ್ಟದು ನುಡಿಯಬೇಡ, ಸಿರಿ ಬಂದ ಕಾಲಕ್ಕೆ ಬಲು ಮೆರೆಯಲು ಬೇಡ, ಸಿರಿವಂತ ನಮ್ಮ ಶ್ರೀ ಪುರಂದರ ವಿಠಲನ ಚರಣ ಕಮಲ ಸ್ಮರಿಸಿ ಸುಖಿಯಾಗೋ ಮನವೇ, ಏನು ಇಲ್ಲದ ಎರಡು ದಿನ. ಈ ನೋಡ್ರಿ, ಒಂದೊಂದು ಪ್ರತಿಯೊಂದು ನುಡಿ ನಾವು ನೋಡಿದೇವ್ ಅಂದ್ರ, ಪ್ರತಿಯೊಂದು ವಾಕ್ಯಗಳನ್ನು ನೋಡಿದೇವ್ ಅಂದ್ರ ಇವನ್ನೆಲ್ಲ ಸಾಧಕ ವಿಚಾರ ಮಾಡ್ಬೇಕು.
ಏನ್ರಿ ಅದಕ್ಕೆ ನಮ್ಮ ಮಹಾರಾಜರು ಇದ್ರಾಗ ನೋಡ್ರಿ ಮೊದ್ಲೇ ನುಡಿಯೊಳಗೆ ಏನ್ ಬರ್ತದ, ಶಿಶುವಿಗೆ ಪಾಲ್ ಬೆಣ್ಣೆ ಉಣಿಸಲು ಬೇಕು ಅಂತ. ಕೂಸಿಗೆ ಹಾಲು ಬೆಣ್ಣೆ ಕೇಳಿಕ್ ಬಂದ್ರೆ ಕೊಡ್ಬೇಕಂತ. ನಮ್ಮ ಮಹಾರಾಜರಿದ್ದಾಗ ಒಂದ್ ಗ್ರಾಂಫೋನ್ ತಂದಿದ್ ನಮ್ಮ ಅಣ್ಣ್ರಿ. ಅದು ಮೊದಲ್ ಹಿಂಗ ಈ ಹ್ಯಾಂಡಲ್ ಹಾಕುದಿರ್ತಾವ ನೋಡ್ರಿ, ಹ್ಯಾಂಡಲ್ ಹಾಕುದು, ಹ್ಯಾಂಡಲ್ ಹಾಕಿ ಅದನ್ನ ಹಿಂಗ ಇಡುದು, ಅದು ತಿರುಗ್ತದ, ಸೀದಾ ತಿರುಗುವಷ್ಟು ಸೀದಾ ತಿರುಗ್ತದ. ಅದ್ರದ್ದು ಇದು ತಾಕತ್ ಮುಗಿತಲು ಸಾವಕಾಶ ತಿರುಗ್ಲಿಕ್ಕೆ ಶುರು ಮಾಡ್ತದ. ಅದ್ರಾಗ ಒಂದು ಪದ ಇತ್ರಿ, ಅದ ಏನಂದ್ರ ಹರಗಿ ಅಗಿ 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 ನಾವು ಬಂದೇವ ನಾವು ಬಂದೇವ. ಇದು ಅಂದ್ರೆ ಇದು ಇದ್ರ ಪದ ಇತ್ತದ ಏನ್ರಿ. ಅದಕ್ಕ ಅದ್ರಾಗ ಹೆಂಗಿತ್ತಂದ್ರ ಈಗಿನ ಮಂದಿಗೆ ಕುಸಿಗಂತ ಹಾಲ ತಂದ ಕೊಟ್ಟರ ಹಾಲ ಕುಡಿದು ಸರಿಗೆ ಹೊಳ್ಳಿ ಕೊಡದವ್ರಂತ. ತಾವು ಕುಡಿದು ಬಿಡ್ತಾರ, ತಮ್ಗಿ ಸಹಿತ ಹೊಳ್ಳಿ ಕೊಡುದು ಈಗಿನ ಮಂದಿ. ಅರೆಗಿ ಅಗಿ ಅಂತಿತ್ತದ. ಆಮೇಲೆ ನಾದ್ನ ಒಯ್ದು ಅವ್ರ ಮುಂದ್ ಮಠದಾಗ ಒಯ್ದು ಕೊಡ ಅಂತ ತೋರ್ಸ, ಏನ್ ತಂದಿವೋ ಶಂಕರನವರು, ಹಿಂಗ್ ಗ್ರಾಂಫೋನ್ ಅದ ಹಚ್ಚಪ್ಪ ಹಂಗಾರ ನೋಡು ಅಂತಂದ್. ಇವರು ಯಾರು ಅಂದ್ರ ಭೀಮಸೇನ್ ಜೋಶಿ ಅವರು ಕನ್ನಡ ಪದಗಳು ಇರ್ತಿದ್ವು. ಅದ್ರಾಗ ಅದನ್ನ ಹಚ್ಚಿ ಅಗದಿ ಅವ್ರ ಮುಂದೆ ಇಟ್ಕೊಂಡು ಇದು ಮಾಡವ. ಅದ್ರಾಗ ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ದೇವರ ದೇವ ಶಿಖಾಮಣಿ ಬಂದಾನೋ, ದೇವ ಬಂದ ನಮ್ಮ ಉರಗ ಶಯನ ಬಂದ, ಗರುಡ ಗಮನ ಬಂದ, ಉರಗ ಶಯನ ಬಂದ, ಗರುಡ ಗಮನ ಬಂದ, ನರಗೊಲಿದವ ನಾರಾಯಣ ಬಂದನೋ, ದೇವ ಬಂದ ನಮ್ಮ ಸ್ವಾಮಿ ಬಂದಾನೋ, ನಕ್ರಹರನು ಬಂದ, ಚಕ್ರಧರನು ಬಂದ. ಇದು ಕಡಿಮೆ ಆಗಿಬಿಡುದ್ರಿ ಅದು. ನಮ್ಮ ಮಹಾರಾಜರ ದೋತ್ರ ಬಾಯಿ ಹಿಡ್ಕೊಂಡು ನಗುತ್ತಿದ್ರು ಅವರು. ಅಟ್ ಮಾಡಿ ಚಲೋ ಅಲ್ಪ ಮಸ್ತ್ ಅದು ಒಯ್ದು ಬಿಡಪ್ಪ ಅದನ್ನೆಲ್ಲ ಮನೆಗೆ ಅಂತೇಳಿ ಕಳಿಸಿ ಬಿಡ್ತಿದ್ರೆ. ಹಿಂಗ ಸಣ್ಣ ಹುಡುಗರು ಇದ್ದಾಗ ಸಮರ್ಥರು ಸಣ್ಣ ಹುಡುಗರ್ನು ಸಹಿತ ಹೆಂಗ ಪ್ರೇಮದಿಂದ ಸಂಭಾಳಿಸ್ತಾರ ಅನ್ನೋದಕ್ಕೆ ಇವೆಲ್ಲ ಉದಾಹರಣೆಗಳ್ರಿ. ನಮಗ್ ಹಂಗಿಲ್ಲ, ನನ್ನಂತವನ ಮುಂದೆ ಅಂತಂದಸ್ತೇನೋ ಹುಚ್ಚ ಅಂತಂತೀವ್ ನಾವು. ಯಾಕ ನಮಗ ಅಹಂಕಾರ ಇರ್ತದ. ಜ್ಞಾನಿ ಹೇಳಂಗಲ್ಲ, ಹಚ್ಚಪ್ಪ ಹಚ್ಚಪ್ಪ. ನಾನು ನಮ್ಮ ತಮ್ಮ ಇನ್ನೊಬ್ಬ ಉದಯ ಚಟ್ರಕ್ಕೆ ಅಂತಿದ್ದಾರೆ, ಇಬ್ರು ಕೂಡ್ಸಿ ಸಣ್ಣವ್ರಿದ್ದಾಗ ಮಹಾರಾಜರ ಮಠದಾಗಿದ್ದಾಗ ಹೋಗಿದ್ದೆವು. ಹೋದ ಕೂಡಲೇ ಯಾರಪ್ಪ ಇವ? ಉದಯ. ಉದಯ ಹಾಡ ಆಡ್ತೇನೋ ಅಂತ. ಹಾಡ ಆಡಿದ ಕೂಡಲೇ ಹ್ಞೂನ್ರಿ ಹಾಡ್ತೇನೆ, ಹಾಡ್ ನೋಡಪ್ಪ ಅಂತ. ಅವ ಏನ್ ಸಿನಿಮಾ ಹಾಡ ಆಡಿದವ. ಪವನ್ ಕರ್ ಮಹಿನಾ ಪವನ್ ಕರ್ ಶೋರಿ ಅಂತದ ನೋಡ್ರಿ, ಅದು ಹಿಂದಿದ. ಮತ್ತ ಅಷ್ಟಕ್ಕೆ ಬಿಡವಲ್ಲ, ಶೋರಿ ಅಲ್ಲ ಚೋರಿ ನಾವು, ಚೋರಿ ಅಲ್ಲ ಗೂರಿ ನಾವು, ಬರೀ ಅದನ್ನೇ ಹಾಡ್ಕೊತ ಕೂತ ಸಾಕ್ಪಾ ಸಾಕ. ಹೌದೇ ಚಲೋ ಮಸ್ತ್ ಹಾಡ್ತಿ ನೋಡಪ್ಪ ಅಂದ್ರ ಆ ಪದ ಕೇಳೆ ಇನ್ನೊಬ್ಬರು ಹೊತ್ನಾಗ ವಚನ ಕಲ್ಕೊಂಡು ಬಾರಪ್ಪ. ಇದು ಜ್ಞಾನಿಗಳು ಜನರನ್ನ ಭಕ್ತಿ ಮಾರ್ಗಕ್ಕೆ ಹಚ್ಚುವಂತ ಒಂದು ಪರಿ. ಇದನ್ನ ನಾವು ಮಾಡ್ಬೇಕಂತಾರ. ಯಾರೇ ಏನೇ ಮಾಡಿದ್ರು ಮೊದಲು ಹೊಗಳ್ರಿ, ಹೊಗಳಿ ಅವ್ರ ಅಂತಃಕರಣಕ್ಕೆ ನೋವಾಗ್ಲಾರ್ದಂಗ ಅವ್ರಿಗೆ ಚಲೋ ಹಾದಿ ಹೇಳ್ಕೊಡ್ರಿ ಅಂತಾರ. ಏನ್ರಿ ಇವೆಲ್ಲ ಈಗ ಇದ್ರಾಗ ಸುಮ್ ನೆನಪು ತೆಗಿಯೋದಷ್ಟೇ. ಮಹಾರಾಜರ ನೆನಪು ಅಂದ್ಕೊಳ್ಳಿ ಇವೆಲ್ಲ ಬರ್ತಿರ್ತಾವ. ಇನ್ನ ಸವಿಕಲ್ಪನೆಗಳಾತು. ವಿಷಯ ಕಲ್ಪನೆ ಬಗ್ಗೆ ನಾವು ಮಾತಾಡೋಣ ಈಗ. ವಿಷಯ ಕಲ್ಪನೆ ಅಂದ್ರೆ ಯಾವಂದ್ರ ಇವು ಹೆಂಗಂದ್ರ ರಜೋಗುಣಗಳ ಮಾತು ಕಲ್ಪನಾ ಮಾಡುವಂತ ಕಲ್ಪನಾ ಇವು ರಜೋಗುಣಿಗಳು ಅಂದ್ರೆ ಪ್ರಪಂಚದ ಬಲವಾದ ಆಸಕ್ತಿ ಉಳ್ಳವ್ರ ಚಿಂತನೆ ಮಾಡುವಂತ ಕಲ್ಪನೆಗಳಿವು. ಏನ್ರಿ ಅವ್ರ ಹೆಂಗಂದ್ರ माझेगर माझा संसार ದೇವ ಕೈಂಚ ಆಣಿಲ್ಲ ತೋರ ಐಸಾ ಕರಿ ಜೋ ನಿರ್ಧಾರ ತೋರ್. ರಜೋಗುಣದ ಲಕ್ಷಣದಾಗ ಅಂತಾರ ನನ್ನ ಮನೆ, ಆಮೇಲೆ ನನ್ನ ಸಂಸಾರ, ಎಲ್ಲಿ ದೇವ್ರು, ಎಲ್ಲಿ ಸತ್ಸಂಗ, ಎಲ್ಲಿ ಗುರು, ಅದನ್ನೇನ್ ತಂದಿದೆ ಅಂತೇಳಿ ಮನಸ್ಸಿನಾಗ ಅವ್ರಿಗೆ ಹಂಗ ನಿರ್ಧಾರ ಮಾಡ್ಕೋತಾರಂತ. ಅದು ರಜೋಗುಣ. ಈ ಕಲ್ಪನಾ ಮಾಡ್ತಾರ. ಇನ್ನೊಬ್ರು ಮಾತಾ ಪಿತಾ ಆಣಿ ಕಾಂತ ಪುತ್ರ ಸುನ ಆಣಿ ದುಹಿತ ಇಚಕಿ ಹಂಚಿ ವಾಹಿ ಚಿಂತ. ಇದು ವಿಷಯ ಕಲ್ಪನಾ. ಅಂದ್ರ ನನ್ನ ತಂದೆ ತಾಯಿ, ಆಮೇಲೆ ನನ್ನ ಹೆಂಡತಿ, ಮಕ್ಕಳು, ಆಮೇಲೆ ಸೊಸಿ, ಮೊಮ್ಮಕ್ಕಳು, ಇವ್ರ ಬಗ್ಗೆ ಅಷ್ಟ ಚಿಂತನೆ ಮಾಡೋದು. ಇದು ಈ ಅವ್ರ ಬಗ್ಗೆನೇ ಕಲ್ಪನಾ ಮಾಡೋದು. ಸುಮ್ ಕೂತ್ ಬಿಡುದು, ನಾವ್ ಹೆಂಗ ಇನ್ನು ಮುಂದ ನಮ್ದು ಹೆಂಗಾತು, ಮುಂದ್ ಭವಿಷ್ಯದಾಗ ಹೆಂಗ, ಬರೀ ಚಿಂತನೆ. ಸುಮ್ನೆ ಏನು ಅದಕ್ಕೇನು ಆಗುವುದಿಲ್ಲ. ಅದು ಹೆಂಗ ಆಗ್ಬೇಕದ ಆಗ್ತಿರ್ತದ. ಕರೆ ಎಲ್ಲ ಸಜ್ಜು ಕೊಟ್ಟಿರ್ತಾನ ಭಗವಂತ. ನಮಗ್ ಹಿಂದ
ಚಂದಾಗಿ ಊಟಕ್ಕೆ ಸಹಿತ ಸಿಗ್ತಿದ್ದಿಲ್ಲ. ಈಗ ಸಿಕ್ಕದ್ ಉಣ್ಣಲ್ಲ ಅಂತಂತಾರ ಜ್ಞಾನಿಗಳಂತಾರ. ಈಗ ಸಿಕ್ಕದ್ ಉಣ್ಣು ಈಗ ಚಿಂತಾ ಮಾಡ್ಕೋತ ಅದಿದ್ದಡಿಗೆ ಆರಿಸ್ಕೊಂಡೆ ಯಾಕೆ ಕೊಡ್ತಿ ಅಂತ ಅವ್ರಂತಾರ. ಆದ್ರ ಈ ರಜೋ ಗುಣಗಳ ಕಲ್ಪನೆಗಳು ಹಿಂಗಿರ್ತಾವ. ಬರೇ ಖಾವೆ, ಬರೇ ಜೇವಾವೆ, ಬರೇ ಲ್ಯಾವೆ, ಬರೇ ನಿಸಾವೆ, ದುಸऱ्याच्या ಅಭಿಲಾಷಾವೆ ತೋ ರಜೋಗುಣ. ಚಲೋ ಚಲೋ ತಿನ್ಬೇಕು ಅನಸ್ತದ ನೋಡ್ರಿ. ಚಲೋ ಚಲೋ ಒಂದ್ 2-3 ದಿವ್ಸ ಹೋದ ಕೂಡಲೇ ಆರ್ಡರ್ ಮಾಡ್ರೋಪ, ಪಿಜ್ಜಾಕ್ ಮಾಡ್ರಿ, ಅದಕ್ ಮಾಡ್ರಿ, ಇದಕ್ ಅಂತಾರಿಲ್ರಿ. ಈಗ ಅಂದ್ರೆ ಏನು, ಒಟ್ಟ ಚಲೋದ್ ಏನ್ರ ಒಂದ್ ತಿನ್ಬೇಕದ. ಅದು ಈ ಮನ್ಯಾನಕ್ಕಿಂತ ಕೆಟ್ಟ ಹೊಲಸ ಇರ್ತದ ಕರೆ ಅದು ನಮಗ್ ಚಲೋ. ಸಿಕ್ಕಾಪಟ್ಟೆ ರೊಕ್ಕ ಎಷ್ಟ್ ಹೆಚ್ಚು ಕೊಡ್ತೇವ ಅಟ್ ಅದಕ್ಕ ಚಲೋ. ಅದ್ ಮಾಡವ್ರ ಮೋತಿ, ಮಾಡವ್ರ ಕೈಯ ಅವನ್ನೆಲ್ಲ ನೋಡ್ಬಿಟ್ರ ಅದನ್ನ 3 ದಿವ್ಸ ಊಟೇ ಹೋಗುದಿಲ್ಲ ಕರೆ. ಆದ್ರೂ ಅದಕ್ ಸಿಕ್ಕಾಪಟ್ಟೆ ರೊಕ್ಕ ಕೊಡ್ತೇವೆ ನಾವು. ಅಂದ್ರೆ ಹಿಂಗೆ ಬರೇ ಖಾವೆ. ಮಂದಿಗ್ ಗೊತ್ತಾಗ್ಬೇಕಲ್ಲ, ನಾವ್ ಇವತ್ ಪಿಜ್ಜಾ ತರ್ಸಿದೆವು, ಇವ ಪಾನಿಪುರಿ ತರ್ಸಿದೆವು ಅಂತೇಳಿ. ಇವೆಲ್ಲ ಏನು ಅಂದ್ರೆ ಇವೆಲ್ಲ ವಿಷಯದೊಳಗಿದ್ದಂತವ್ರ ಕಲ್ಪನೆಗಳು ಇವು. ಆಮೇಲೆ ಧನ ದಾನಾಂಚೆ ಸಂತ, ರೊಕ್ಕ ಕೂಡ್ಸಿಡುದು. ಮನ ಹೋಯೆ ದ್ರವ್ಯಾಸಕ್ತ, ಬರೀ ಚಿಂತೆ ಮಾಡಿದ್ರೆ ರೊಕ್ಕದ ಬಗ್ಗೆನೆ ಮಾಡುದು. ಈ ಬ್ಯಾಂಕಿನಾಗ ಎಷ್ಟು ಬಡ್ಡಿ ಅದ, ಆ ಬ್ಯಾಂಕಿನಾಗ ಇದಕ್ಕಿಂತ ₹1 ಹೆಚ್ಚದ ಅನ್ನೋದದ, ಇದನ್ನ ತೆಗಿಯುದು, ಅಲ್ಲಿ ಇಡುದು. ಅಷ್ಟೊಂದಕ್ಕೆ ಅದ ಕಡಿಮೆ ಆಗ್ತಾ, ಅದನ್ನ ಬಿಟ್ಟು ಮತ್ತೊಂದ್ ಕಡೆ ಇಡುದು. ಇದನ್ನೇ ಕೂತ್ ಬಿಡುದು. ಇಷ್ಟ ಯಾಕೆ ನೀವು ಎಂದಕ್ ಕನ್ನಡ ಸಾಲಿ ಮಾಸ್ತರ್ ಇರ್ತಿದ್ರಿ, ಅವ್ರ ರಿಟೈರ್ಮೆಂಟ್ ಆಗೋಕ್ಕಿಂತ ಮೊದಲ ಈಗ ಚಿಂತನೆ ಶುರು ಮಾಡ್ತೀರಿ. ಎಷ್ಟು ಪೆನ್ಷನ್ ಕೊಡ್ತದ, ಎಷ್ಟ್ ಪೆನ್ಷನ್ ಕೊಡ್ತದ ಏನ್ ಬರೇ ಎಲ್ಲಾರ ಕಡೆ ಹೋಗಿ ಲೆಕ್ಕ ಮಾಡ್ಸುದು. ಅದಿನ ಮುಂದ್ ಇರ್ತದ ಕರೆ. ಆದ್ರೆ ಎಷ್ಟು ಕೂಡ್ತದ ಮುಂದ, ಆವಾಗ ನನ್ನ ಗತಿ ಹಂಗ, ಈಗ ಪಗಾರ ತಗೋತೀನಿ, ಅಷ್ಟಿಷ್ಟೇ ಪೆನ್ಷನ್ನಾಗಿ ನಾ ಹೆಂಗ್ ಬದುಕಬೇಕು, ಏನ್ ಹುಚ್ಚುಚ್ಚಾರ ಕಲ್ಪನೆಗಳು ಯಾಕೆ ಮಾಡ್ತಂದ್ರ ಪ್ರಪಂಚದ ಆಸಕ್ತಿ ಉಳ್ಳವ್ರು. ವಿಷಯ ಕಲ್ಪನೆ ಅವ್ರಿಗೆ ಯಾಕೆ ಬರ್ತಂದ್ರೆ ಪ್ರಪಂಚದ ಮೇಲೆ ಅವ್ರ ಆಧ್ಯಾತ್ಮ ಟಚ್ನೇ ಇರುದಿಲ್ಲ. ಅವ್ರಿಗೆ ಆಧ್ಯಾತ್ಮದ ಏನು ಸಂಬಂಧ ಇರುದಿಲ್ಲ. ಹಿಂಗ ಮೀ ತರುಣ, ಮೀ ಸುಂದರ, ಮೀ ಬಲಾಢ್ಯ, ಮೀ ಚತುರ, ಮೀ ಸಕುಳಾಮದೇ ತೋರಮಣೆತೋ ರಜೋಗುಣ. ಅಂದ್ರೆ ನಾನೇ ಸುಂದರ, ಆಮೇಲೆ ನಾನೇ ತರುಣ, ನಾನೇ ಹರೇದಾವ್, ನಾನೇ ಈಗ ಎಲ್ಲರೊಳಗ ಸಣ್ಣವಂದ್ರ ನಾನೇ ಈಗ. ಆಮೇಲೆ ನಾ ಸುಂದರ, ಎಲ್ಲರಿಗಿಂತ ಸುಂದರನು ನಾನೇ ಇದ್ದೀನಿ, ನಾನೇ ಬಲಾಢ್ಯ ಇದ್ದೀನಿ, ನಾನೇ ಚತುರ್ ಇದ್ದೀನಿ, ಮತ್ ನಾ ಎಲ್ಲರಿಗಿಂತ ನಾನೇ ಶ್ರೇಷ್ಠ ಇದ್ದೀನಿ. ಇವೆಲ್ಲ ಕಲ್ಪನಾ ಮಾಡೋದಂತ ವಿಷಯ ಕಲ್ಪನಾ ಅಂತಂತಾರೆ. ಇಂಥ ಕಲ್ಪನಾದಾಗೂ ಏನಪ್ಪಾ ಅಂದ್ರ ಮಾಡ್ಕೊತ ಕೂರ್ತದ ಮಂದಿ ಏನ್ರಿ. ಅದಕ್ಕೆ ಸಮರ್ಥ ಏನಂತಾರ ಇಲ್ಲಿ, ಮನ ಕಲ್ಪನಾ ಕಲ್ಪತ ಕಲ್ಪಕೋಟಿ ಅಂತ. ಈ 59ನೇ ಶ್ಲೋಕನಾಗ ಅಂತಾರ, ಮನವೇ ಇವು ಎರಡು ವಿಷಯ ಕಲ್ಪನೆ ಇರಲಿ, ಆಮೇಲೆ ಸವಿಕಲ್ಪನೆ ಇರಲಿ, ಆಧ್ಯಾತ್ಮದ ಕಲ್ಪನೆ ಇರಲಿ. ಅಧ್ಯಾತ್ಮದ ಕಲ್ಪನೆ ಮಾಡೋದ್ರಿಂದ ಭಗವಂತ ಪ್ರಾಪ್ತ ಆಗ್ತಾನಂದ್ರ ನಮಗ. ನಾವ್ ಬರೇ ಕಲ್ಪನಾ ಮಾಡ್ಕೋತ ಕೂಡುದೆ 3 ತಾಸು ಧ್ಯಾನ ಅವ್ರು ಮಾಡ್ತಾರ. ಹೌದು, ಅವ್ರು ಮಾಡ್ತಾರಪ್ಪ, ನೀನ್ ಮಾಡ್ಯೇನು ಇಲ್ಲ. ಅವ್ರಿಗೆ ಧ್ಯಾನದಾಗ ಅದು ಕಂಡದಂತ. ನಿನಗೇನು ಕಂಡದ ಹಂಗಾರ? ನೀ ಮಾಡೇ ಇಲ್ಲ, ಬರೇ ಕಲ್ಪನಾ ಮಾಡ್ಕೋತನ ಕೂತ್ ಬಿಟ್ಟೆ. ಅವ್ರು ಹಂಗ್ ಮಾಡಿದ್ರು, ಇವ್ರು ಹಿಂಗ್ ಮಾಡಿದ್ರು, ನಾನು ಇದನ್ನ ಮಾಡ್ಬೇಕು. ನೀ ಮಾಡ್ಬೇಕಂದ್ರೆ ಏನಾಗೋದದು? ಹೌದಲ್ರಿ? ಅಲ್ಲಿ ಆಲಿಮಟ್ಟಿ ಅಂತದ, ನಮ್ಮೂರ ಬಿಜಾಪುರ ಅಂತಲ್ಲಿ ಆಲಿಮಟ್ಟಿ ಡ್ಯಾಮ್. ಅದಕ್ಕೊಂದ್ ಬ್ರಿಡ್ಜ್ ಕಟ್ಸ್ಬೇಕಾದ್ರ ಐಗೋಳು ಹೋಗಿ ಮುಂಜಾನೆ ಹೋಗಿ ಮನಿ ಹೋಗಿ ಹಿಟ್ಟು ತಗೊಂಡ್ ಬರ್ತಿದ್ರು. ಒಂದ್ 4-5-6 ಮಂದಿ ಐಗೋಳು ಮಂದಿ ಜೋಳಿಗೆ ತಗೊಂಡು ಹೋಗಿ ಆ ಪೂಲ್ ತಳಕ್ ಕೂಡ್ತಿದ್ರಂತ. ಅದೆಲ್ಲ ಹಳಿದಾಗಿತ್ತು. ಇದನ್ನ ನಾಳೆ ಪೂಲ್ ಶುರು ಮಾಡೇ ಬಿಡ್ಬೇಕಂತ ಜೋಳಿಗೆ ಇಟ್ಕೊಂಡು ಎಲ್ಲ. ನಾ ಮುಂಜಾನೆ ಅದ್ ಕೂಡಲಿ ಒಬ್ಬನ ಇಂಜಿನಿಯರ್ ಕರ್ಸಿದನ ಮೊದಲು ಚಾಲೂ ಮಾಡೋಣ, ಯಾಕಂದ್ರೆ ಹಳಿದಾಗ್ಯದ. ಇಷ್ಟೆಲ್ಲ ಮಾಡಿ 12-1 ತನಕ ನಿದ್ದೆ ಬರೋ ತನಕ ಎಲ್ಲ ಬರೀ ವಿಚಾರ ಮಾಡೋರು. ನಾ ಶುರು ಮಾಡೋದು ಅಂತೇಳಿ ನಿರ್ಧಾರ ಮಾಡ್ಕೋರು. ಮುಂಜಾನೆ ಅದಕ್ಕೂ ಮತ್ ಜೋಳಿಗೆ ಹಾಕೊಂಡು ಹೋಗಿ ಹಿಟ್ಟು ತರ್ಲಿಕ್ಕೆ ಹೋಗ್ತಾರೆ. ಏನಾಗ್ಬೇಕಾಗ್ಯದ ಚಿಂತನೆ ಮಾಡಿ. ಅಂದ್ರೆ ರಾತ್ರಿ ಮಾಡಿದ್ ಏನಾದಂಗ ಆತಂಗಾರ. ಹಿಂಗ ನಮ್ ಪರಿಸ್ಥಿತಿನೂ ಅದ. ಮಹಾರಾಜ್ರ ಹಂಗ್ ಮಾಡ್ತೀರಿ. ಮಹಾರಾಜ್ರ ಏನ್ರಿ, ಬಾಬಾಸಾಹೇಬ್ ಮಹಾರಾಜ್ರ 36 ವರ್ಷ ಧ್ಯಾನ ಮಾಡಿದ್ರು, 9 ತಾಸು 9 ತಾಸು. ಹೌದಪ್ಪ, ಅವ್ರು ಮಾಡಿದ್ರು, ನಾವೇನ್ ಮಾಡಿದೆವು? 1 ತಾಸರೇ ಮಾಡಿ ತೋರಿಸ್ತೇನೆ ಹಂಗಾರ ನಿಮ್ಗೆ. ಅಂದ್ರ ಬರೇ ಮಾತಾ ಕಲ್ಪನಾದಿಂದ ಏನೂ ಆಗೋದಿಲ್ಲ. ಅದಕ್ಕೆ ಅವ್ರಂದ್ರು ಮನ ಕಲ್ಪನಾ ಕಲ್ಪಿತ ಕಲ್ಪಕೋಟಿ. ಎಲ್ಲ ಮನವೇ, ನೀ ಏನ್ ಇಂತ ಕಲ್ಪನಾ ಮಾಡ್ಲಿಕ್ಕತ್ತಿಲ್ಲ, ಇದನ್ನ ಕೋಟಿ ಕೋಟಿ ಕಲ್ಪಕೋಟಿ. ಕಲ್ಪದ ಒಂದು ಕಲ್ಪ ಅಂದ್ರಿ ಇವ್ರ, ಒಂದು ಕಲ್ಪ ಅಂದ್ರ 4 ಯುಗಗಳು 14 ಸರಿ ಸುತ್ತಬೇಕಂತ. 4 ಯುಗಗಳು. ಮೊದಲ ಕಲಿಯುಗದ ಆಯುಷ್ಯನೇ 4,32,000 ಅದ. ಅದರ ಡಬಲ್ ದ್ವಾಪಾರ, ಅದರ ಡಬಲ್ ತ್ರೇತಾಯುಗ, ಅದರ ಡಬಲ್ ಕೃತಯುಗ. ಇವೆಲ್ಲ ಕೂಡ್ಸಿ ಎಷ್ಟ ಆಗ್ತದಲ್ಲ
ಇಂಥ ಯುಗಗಳು 4 ಸರಿ 14 ಸರಿ ತಿರುಗಬೇಕಂತ, ಅವಾಗ ಒಂದು ಕಲ್ಪ ಆಗ್ತದೆ. ಇವ್ರಂತಾರ ಕೋಟಿ ಕಲ್ಪ ಆಯುಷ್ಯ ನಿಗಿದ್ರು ಸಹಿತ ಹಿಂಗ ಕಲ್ಪನಾ ಮಾಡಿದ್ರ ನವೇರೇನವ ಸರ್ವತ ರಾಮ ಭೇಟಿ, ನಿನಗೆ ರಾಮನ ಭೇಟಿ ನಿನ್ನ ಸದ್ಗುರುವಿನ ಸ್ವರೂಪ ಸಾಕ್ಷಾತ್ಕಾರ ಆಗ್ಲಿಕ್ಕೆ ಸಾಧ್ಯ ಇಲ್ಲ ಅಂತಾರ. ಅದೇನು ತ್ರಿವಾರ 3 ಸರಿ ಹೇಳ್ತೀನಿ, ಅದು ಸಾಧ್ಯ ಇಲ್ಲ. ಬರೇ ಕಲ್ಪನಾ ಮಾಡ್ಕೊತ ಕೂತ್ರೆ ಇನ್ನೂ ತನಕ ಯಾರಿಗೂ ಭಗವಂತನ ಪ್ರಾಪ್ತಿ ಆಗಿಲ್ಲ. ಕಲ್ಪನಾ ಮಾಡಿದ್ದನ್ನ ಕಾರ್ಯರೂಪಕ್ಕೆ ತಗೊಂಡ್ ಬಾ. ಕಲ್ಪನಾ ಮಾಡಿದ್ದನ್ನು ಕಾರ್ಯರೂಪಕ್ಕೆ ತಗೊಂಡ್ ಬಾ, ಆವಾಗ ಮಾತ್ರ ನಿನ್ನಲ್ಲಿ ಪರಿವರ್ತನೆ ಆಗ್ತದೆ ಅಂತಾರ. ಇನ್ನ ಈ ಶ್ಲೋಕದ ಉತ್ತರಾರ್ಧನೆ ಇದ್ರ ಮುಂದಿನ ಇದು ಏನವ ಅಂದ್ರ, ಮನಿ ಕಾಮನ ರಾಮ ನಾಹಿ ಜಯಾಲ, ಅತಿ ಆದರೆ ಪ್ರೀತಿ ನಾಹಿ ದಯಾಲ. ಮನಿ ಕಾಮನ ರಾಮ ನಾಹಿ ಜಯಾಲ ಅಂದ್ರ, ನೀ ಎಲ್ಲ ಸಾಧಕ್ಕಿದ್ದಿ, ಉಪದೇಶ ತಗೊಂಡಿ, ಸತ್ಸಂಗ ಮಾಡ್ತಿ, ಸಪ್ತಾಹಗಳು ಮಾಡ್ತಿ, ಭಜನೆ ಮಾಡ್ತಿ, ಪ್ರವಚನ ಹೇಳ್ತಿ, ಎಲ್ಲ ಮಾಡ್ತಿ. ಖರೆ ನಿನ್ನ ಮನಸ್ಸಿನಾಗ ವಿಷಯ ಕಾಮನ ಇತ್ತು ಅಂದ್ರ ರಾಮನ ಬಗ್ಗೆ, ರಾಮನ ಗುಣಗಾನದ ಬಗ್ಗೆ, ರಾಮನ ದರ್ಶನದ ಬಗ್ಗೆ, ಇದ್ರ ಬಗ್ಗೆ ಸದ್ಗುರು ಅವ್ರು ಯಾಕೆ ರಾಮ ಅಂತಂದಾರಂದ್ರ, ಸಮರ್ಥ ರಾಮದಾಸ್ ಮಹಾರಾಜರು ಗುರುಗಳು ರಾಮ. ಈಗ ನಾವು ಏನು, ನಮ್ಮ ಸದ್ಗುರುಗಳ ನಮಗೆ ಅವ್ರ ಬಗ್ಗೆ ನಮಗೆ ಪ್ರೀತಿನೇ ಇರ್ಲಿಲ್ಲ. ಬರೇ ನಾವು ವಿಷಯ ಕಲ್ಪನಾದಾಗೆ ಇದ್ದೆವು. ಅವರೆಲ್ಲ ಉಪದೇಶ ತಗೊಂಡೆವು, ಮನ್ಯಾಗ ಬಂದು ಕೂತೆವು, ಅವ್ರು ಹೇಳ್ಯಾರ 4 ಹೊತ್ತು ಭಜನೆ ಮಾಡಿದೆವು, ಎಲ್ಲಾ ಮಾಡಿದೆವು. ಕರೆ ನಮ್ಮ ಮನಸ್ಸಿನ ವಿಷಯದ ಕಲ್ಪನಾನೇ ಹೋಗ್ಲಿಲ್ಲ ಅಂದ್ರ ಈ ಮನಿ ಕಾಮನ ರಾಮ ನಾಯಿ ಜಯಲ್ಲ, ರಾಮನೇ ಅಲ್ಲಿ ಇರ್ಲಿಲ್ಲ, ಬರೇ ಇದನ್ನೇ ಮಾಡೋದು. ಯಾವಾಗ ಸತ್ಸಂಗದಾಗ ಬಂದ ಕೂಡಲೇ ನಮ್ಗ ಸದ್ಗುರುಗಳ ನೆನಪಾಗೋದು, ಉಳ್ಕಿದ ಮನ್ಯಾಗ ಆಗುವುದಿಲ್ಲ. ಏನ್ರಿ ಮನ್ಯಾಗ ಆಗೋದಿಲ್ಲ. ಈಗ ನೋಡ್ರಿ ಎಷ್ಟೋ ಮನಿಯೊಳಗ ಸದ್ಗುರುಗಳ ಪೂಜೆ ಯಾರು ಮಾಡ್ತಾರ ಅನ್ನೋದು ಇವ್ರಿಗೆ ಗೊತ್ತಿರುವುದಿಲ್ಲ. ಏನ ಯಾರ ಒಬ್ರು ಮಾಡಿಬಿಡ್ತಾರ. ಹೌದಪ್ಪ, ಮತ್ತ ಅವ್ರು ಮಾಡಿದ್ರು ನಿನ್ನ ಅರ್ಚನೆ ಭಕ್ತಿ ಅಂತ ಕೇಳಿದ್ರ ಅವ್ರು ಮಾಡಿದ್ರು ಬಿಡು, ಒಬ್ರು ಯಾರು ಮಾಡ್ಯಾರ ಅವ್ರಿಗೆ ಅದ್ರ ಅರ್ಚನೆ ಭಕ್ತಿ ಪುಣ್ಯ ಬಂತ. ಹಂಗಾರ ನೀ ಏನ್ ಮಾಡ್ತಿ? ಮತ್ತೇನ್ರಿ ಮಂದಿ ಎಲ್ಲ ಸ್ನಾನ ಮಾಡಿ ಸದ್ಗುರುಗಳು ಪೂಜೆ ಮಾಡಿದ್ರ ಅವ್ರ ಗತಿ ಏನಂತೇಳಿ ನೀವ್ ಅಂತೀರಿ. ಅವಾಗ ಸಮರ್ಥರಂತಾರ ಅವ್ರದ್ದು ಮಾನಸ ಪೂಜೆ ಮಾಡ್ರಂತಾರ. ಉಳ್ಕಿದ ಸಮರ್ಥ ರಾಮದಾಸ್ ಮಹಾರಾಜರಂತಾರ, ಈ ಎದುರಿಗೆ ಮಾಡೋ ಪೂಜಾಕ್ಕಿಂತ ಅದಕ್ಕಿಂತ ಹೆಚ್ಚಿನ ಶ್ರೇಷ್ಠ ಪೂಜಾ ಯಾವ್ದಂದ್ರ ಮಾನಸ ಪೂಜಾ. ಮನಸ್ಸಿನಿಂದ ನೀವು ಸದ್ಗುರುಗಳನ್ನ ಪೂಜಾ ಮಾಡ್ರಿ, ಅರ್ಚನಾ ಮಾಡ್ರಿ. ನೀವು ಉಳ್ಕಿದವ್ರು ಒಬ್ರು ಏನದ ಮನ್ಯಾಗ ಅವ್ರು ಸ್ನಾನ ಮಾಡೋ ಲೆಕ್ಕ ನೀವು ಸ್ನಾನ ಮಾಡಿ ಕೂಡ್ರಿ. ಅವ್ರು ಮಹಾರಾಜರ ಮುಂದೆ ಕೂತ ಅವ್ರಕ್ಕಿಂತ ಚಂದ ಪೂಜೆ ಮಾಡ್ಬೋದು ನಾವು ಮಾನಸ ಪೂಜೆದೊಳಗ್ರಿ. ಯಾಕಂದ್ರ ಅವ್ರು ಅದೇ ಜಾಗ, ಅದೇ ಮಣಿ, ಅಲ್ಲೇ ಕೂಡ್ಸುದು ಮಹಾರಾಜರನ್ನ ಹಿಂಗ್ ಮಾಡ್ತೇವ್. ನೀವು ಮಾನಸ ಪೂಜೆ ಮಾಡ್ಬೇಕಾದ್ರ ಕಟ್ಟಿಗೆ ಮಣಿ ಮೇಲೆ ಯಾಕೆ ಕೂಡಿಸ್ಬೇಕ್ರಿ? ಬಂಗಾರದ ಮಣಿ ಮಾಡ್ಲಿಕ್ ಬರ್ತದ, ಬಂಗಾರ ಸಿಂಹಾಸನ ಮಾಡ್ಲಿಕ್ ಬರ್ತದ. ಆಮೇಲೆ ಅದೇ ನೀರ್ ತಗೊಂಡೆ ಸ್ನಾನ ಮಾಡಿಸುದು ಅದನ್ನ, ಇದ್ರಿಗೆ ಮಾಡೋ ಪೂಜೆ ಅದ. ಇದು ಹಂಗಲ್ಲ. ನೀ ಮಾನಸ ಪೂಜೆದಾಗ ಭಾವ ತುಂಬಿ, ಈಗ ಮೊನ್ನೆ ತ್ರಿವೇಣಿ ಸಂಗಮ ಏನೋ ಅದು ನೋಡ್ರಿ ಇದು, ಅಲ್ಲಿವ ನೀರಿನ ಪೂಜೆ ಮಾಡ್ತಂತೇಳಿ ಸೃಷ್ಟಿಯೊಳಗಿರುವಂತ ಎಲ್ಲಾ ತೀರ್ಥಗಳನ್ನ ತಂದು ಪೂಜೆ ಮಾಡ್ತಂತೇಳಿ ಅವ್ರ ಹೆಸರು ಹೇಳುದದ, ತೀರ್ಥ ತಗೊಂಡು ಬರುದದ, ಪೂಜೆ ಮಾಡುದದ. ಮತ್ ಮಹಾರಾಜರಿಗೆ ದಿವಸ ನಾವೀಗ ಏನ್ ತೋರಿಸ್ತೇವೆ ನೈವೇದ್ಯ? ಬಾಳ ಆದ್ರ ಸಾಕ್ರಿ ಏನ್ರಿ? ನಾವು ತಿನ್ನುವುದಿಲ್ಲ, ಯಾಕಂದ್ರೆ ನಮಗೆ ಶುಗರ್ ಹೆಚ್ಚಾಗ್ತ ಅಂತೇಳಿ. ಆದ್ರ ಸಮರ್ಥರಿಗೆ ದಿವಸ ಸಕ್ರಿನೇ, ಹೊರಗ್ ಸಹಿತ ಮಾಡುದಿಲ್ಲ. ನಾವು ಬೆಲ್ಲದ ಚಾ ಕುಡಿ ಅಂತಂದಾರ, ಸಕ್ಕರೆ ಆದ್ರೆ ಶುಗರ್ ಬರ್ತದ. ಮತ್ ಸಮರ್ಥರಿಗೆ ಹೆಂಗ್ ಕುಡಿಸ್ತೀರಿಪ್ಪ ಹಂಗಾರ ನೀವು? ದಿವ್ಸ ಮತ್ ಒಂದ್ ದಿವ್ಸ ಅಲ್ಲ, 2-3 ಹೊತ್ತಿಗೆ ಭಜನೆ ಮಾಡ್ಬೇಕಾದ್ರೆ 2 ಹೊತ್ತು ಮಾಡ್ಬೇಕಾದ್ರ 2 ಹೊತ್ತು ನೈವೇದ್ಯ ಇಡ್ಬೇಕಾದ್ರೆ ಸಕ್ಕರೆನೇ ಇಟ್ರ ದಿವ್ಸಕ್ಕೆ 2 ಸರಿ ಸಕ್ರಿ. ಮತ್ ಸಮರ್ಥರ ಗತಿ ಏನಾಗ್ಬೇಕಂಗ? ಇದ್ಯಾಕೆ ನಮ್ ಕಲ್ಪನಾ ಬಂದಿಲ್ಲ ಹಂಗಾರ? ಹೌದಿಲ್ಲ? ನಮಗಾದ್ರೆ ಶುಗರ್ಲೆಸ್ ಗುಳಿಗೆ ತಂದನೆ ಅದನ್ನ ಹಾಕಿ ಮಾಡೋದು. ಅಂದ್ರ ನಮ್ ಬಗ್ಗೆ ಎಷ್ಟ್ ಕಾಳಜಿ ಅದ ಅಷ್ಟ್ ಸಮರ್ಥರ ಬಗ್ಗೆ ಬೇಕಲ್ಲ? ಹೌದಿಲ್ಲ? ಸಮರ್ಥರ ಬಗ್ಗೆ ಅದ ನಂಗಾರ. ಇವೆಲ್ಲ ವಿಚಾರ ಮಾಡಬೇಕು ಅಂತಾರ. ಅದಕ್ಕೆ ಅವರು ನಿನಗ ವಿಚಾರ ಮಾಡಿದ್ರೆ ನಿನಗೆ ಸದ್ಗುರುಗಳ ಮೇಲೆ ಪ್ರೇಮ ಎಷ್ಟ್ ಇರ್ಬೇಕಷ್ಟ್ ಇಲ್ಲೇ ಇಲ್ಲ. ಅಕಸ್ಮಾತ್ ನಾವು ಸದ್ಗುರುಗಳ ಮೇಲೆ ಪ್ರೇಮ ಅದ ಅಂತೆ ನಾವು ವಾದ ಮಾಡಿ ಹೇಳಿಕತ್ತೇವ ಅಂತ ತಿಳ್ಕೊರೆ. ಹಂಗಾರ ಸದ್ಗುರುಗಳ ಮೇಲೆ ಪ್ರೇಮ ಅಂತಂದ್ರೆ, ಈಗ ಸದ್ಗುರುಗಳು ಬಂದಿರ್ತಾರ ನಮ್ಮ ಮನೆಗೆ, ಏನಪ್ಪಾ ಮನಿ ಚಲೋ ಕಟ್ಸಿಯಲ್ಲೋ ಶಿಷ್ಯ ಅಂತಂತಾರ. ಮಹಾರಾಜರ ಎಲ್ಲ ನಿಮ್ಮದೇ ರೀ ಅದು.
ಹೌದಾ? ಹಂಗಾರೆ ನನ್ನ ಹೆಸರಲ್ಲಿ ಬರೆದು ಕೊಟ್ಬಿಡಪ್ಪ ಅಂತ ಕೊಡ್ತೀವನ್ರಿ ನಾವು. ಯಾಕ್ರಿ? ನನ್ನ ಹೆಸರು ಬಂದ್ ನಂದೇ ಅಂತಂದಿ ಬರ್ದು ಕೊಡೋದ್ನ ಕಾಗದ ಪತ್ರ ಒಯ್ದೇ ಬಿಡ್ತದೆ ನನಗೆ. ಅದು ಯಾವಾಗ ಬೇಕಾದ ಉಪಯೋಗ ಮಾಡ್ಕೊಳಿಕ್ ಬರ್ತದ. ಸುಮ್ಮನೆ ಹಂಗ ಅನ್ನೋದ್ರಿ ಅದ ಅದ್ರ ಅದ ಅನ್ನೋದು. ಅಂದ್ರೆ ನಮ್ ಮನಿ ಮೇಲೆ ಪ್ರೇಮ ಅದ, ರೊಕ್ಕದ ಮೇಲೆ ಪ್ರೇಮ ಅದ, ಹೆಂಡತಿ ಮ್ಯಾಲದ, ಮಕ್ಕಳ ಮ್ಯಾಲದ, ಮೊಮ್ಮಕ್ಕಳ ಮ್ಯಾಲದ, ಅಧಿಕಾರದ ಮ್ಯಾಲದ, ನೌಕರಿ ಮ್ಯಾಲದ, ಮತ್ತೆ ತಿನ್ನೋದ್ರ ಮ್ಯಾಲದ, ಉಣುದ್ರ ಮ್ಯಾಲದ, ಎಲ್ಲದ್ರ ಮೇಲೆ ಪ್ರೇಮ ಅದ. ಇಷ್ಟೆಲ್ಲಾ ಪ್ರೇಮ ನಿಂದ ಇರೋದೊಂದ್ ಪ್ರೇಮ ಹಂಚಿ ಹೋಗ್ಯದ. ಹಂಗಾರೆ ನೀನ್ ಸದ್ಗುರುಗಳಿಗೆ ಏನ್ ಕೊಟ್ಟಿಪ್ಪ ನೀನು? ಉಡುದ್ರ ಮೇಲೆ ಪ್ರೇಮ ಅದ, ತೊಡೋದ್ರ ಮೇಲೆ ಪ್ರೇಮ ಅದ, ಮಾತಾಡೋದ್ರ ಮೇಲೆ ಪ್ರೇಮ ಅದ, ಹೊಗಳಿಕೆ ಬೇಕಾಗ್ಯದ, ಇವೆಲ್ಲ ಬೇಕಾಗ್ಯಾವ ನಿನಗ. ಮಂದಿ ಪ್ರೇಮ್ ಇವತ್ರ ಮೇಲೆ ಎಲ್ಲಾ ಪ್ರೇಮ್ ಇಟ್ಟಿನಿ. ಒಂದ್ ಪ್ರೇಮ್ ಎಲ್ಲಾ ಕಡೆ ಹಂಚಿ ಹೋದ್ರೆ ಮಹಾರಾಜರಿಗೆ ಎಷ್ಟು ಉಳಿತದೆ ಹೇಳಿ? ಎಲ್ಲಾನು ಹಂಚಿ ಬಿಟ್ಟೇವ್ ನಾವು. ಈಗ ನಮ್ ಕಡೆ ಒಂದ್ 100 ರೂಪಾಯಿ ಅದ ಅಂತ ತಿಳ್ಕೊರಿ. ನಾವ್ ಎಲ್ಲಾ ಕಡೆ ಒಂದೊಂದ್ ರೂಪಾಯಿ ಹಚ್ಚಿದ ಮೇಲೆ 99 ರೂಪಾಯಿ ಪ್ರೇಮನೆ ಇತ್ತಂತ ತಿಳ್ಕೊರಿ. 1 ರೂಪಾಯಿ ಮಹಾರಾಜರಿಗೆ ಉಳಿತದ. ಮಹಾರಾಜರಿಗಂತೂ ನೀವೇ ರೀ ತಂದೆ, ನೀವು ತಾಯಿ, ನೀವು ಎಲ್ಲಾ ನೀವು. ನಿಮ್ ಹೊರತಾಗಿ ನಮಗ್ ಗತಿನೇ ಇಲ್ರಿ, ಸರ್ವಸ್ವ ನೀವೇ ಅನ್ನೋದು. ಮತ್ ಸರ್ವಸ್ವ ನೀವೇ ಇದ್ರೆ ಮತ್ ಇವ್ಯಾಕ್ ಸರ್ವಸ್ವ ಅಂತ ತಿಳ್ಕೊಂಡ. ಸಮರ್ಥರಂತಾರ ದೇವ ಅನಾಥಾಂಚ ಕೈಪಕ್ಷಿ. ದೇವ ಅನಾಥಾಂಚ ಕೈಪಕ್ಷಿ, ನಾನಾ ಸಂಕಟಾಪಾಸೂನ ರಕ್ಷಿ, ದಾವಿನ್ಯಲ ಅಂತರ ಸಾಕ್ಷಿ ಗಜೇಂದ್ರ ಕಾರಣೆ ಅಂತ ದಾಸೋಹನ್ಯಾಗ ಆತರ. ಸದ್ಗುರುನಾಥ ಅನಾಥರ ಕೈಪಕ್ಷಿಯಾಗಿ ನಿಂದಿರ್ತಾನ, ಅನಾಥರನ್ನ ಸಲುತಾನ. ನಾವು ಅನಾಥರಿಲ್ಲ, ನಾವು ನಾಥರಿದ್ದೇವ್. ಅನಾಥ ಅಂದ್ರೆ ಈಗ ಎಲ್ಲಾ ಮನ್ಯಾಗ ಎಲ್ಲಾರು ತೀರ್ಕೊಂಡ ಮೇಲೆ ಉಳಿದು ಅಂದ್ರೆ ಅನಾಥ ಅಲ್ಲ. ಅನಾಥ ಅಂದ್ರ ಒಡೆಯರಿಲ್ಲದ ಬದುಕೋದು, ತಾನೇ ಒಡೆಯನಾಗಿ ಬದುಕೋದು. ಅಂದ್ರೆ ಈಗ ನಮ್ಗ್ ರೊಕ್ಕದ ಆದಿಂದಾಗಿದ್ದೇವ್, ನಾವು ಹೆಂಡತಿ ಆದಿಂದಾಗಿದ್ದೇವ್, ಆಮೇಲೆ ಮಕ್ಕಳ ಆದಿಂದಾಗಿದ್ದೇವ್, ಮೊಮ್ಮಕ್ಕಳ ಆದಿಂದಾಗಿದ್ದೇವ್, ಆಸ್ತಿ ಆದಿಂದಾಗಿದ್ದೇವ್, ನೌಕರಿ ಆದಿಂದಾಗಿದ್ದೇವ್, ಪ್ರತಿಷ್ಠದ ಆದಿಂದಾಗಿದ್ದೇವ್. ಮತ್ತಿಷ್ಟೆಲ್ಲರ ಆದಿಂದಾಗಿ ನೀ ಇದ್ದವ್ರ ನೀ ಅನಾಥ ಹೆಂಗ ಆಗ್ತಿ? ಇವ್ರೆಲ್ಲರೂ ನಿನಗ ಮಾಲಕರಿದ್ದಾರೆ. ಇವ್ರೆಲ್ಲ ರೊಕ್ಕ ಅಂತದ ಏನ್ರ ಚಾ ಕುಡ್ಲಿಕ್ ಹೋದ್ರ, ಈ ಗೆಳೆಯನ ಕರ್ಕೊಂಡು ಹೋದ್ರಿ ಅಂದ್ರೆ ಚಾ ಕುಡಿಸ್ಬೇಕಾದ್ರೆ ಅವೆಲ್ಲ ಕೊಡ್ತಾನ, ಸುಮ್ ಕೂಡಂತ ರೊಕ್ಕ, ನೀ ಯಾಕೆ ಕೊಡ್ಲಿಕ್ಕೆ ಹೋಗ್ತಿ ಅಂತೇಳಿ. ಅಂದ್ರ ಅವೆಲ್ಲ ನಿನ್ ದುಡಿಸ್ಕೋಕತ್ತ. ಅಂತಾಳ, ನೀವ್ ಅದನ್ನ ಮಾಡ್ರಿ, ನೀವ್ ಕುಕ್ಕರ್ ಹಚ್ಚ್ರಿ, ನಾ ಇದು ಮಾಡ್ತಂತ. ಮತ್ ಅಕ್ಕಿ ಆದಿಂದಾಗ ಒಂದ್ ಗೋಣ್ ಹಾಕೋದ್ ಬಿಟ್ಟು ಮತ್ತೊಂದ್ ಇನ್ನೂ ತನಕ ಏನೋ ಮಾಡೇ ಇಲ್ಲ ನೀನು. ಮತ್ ಎಷ್ಟು ಮಂದಿ ಆದಿಂದಾಗಿದ್ದೀಪ ನೀನು? ಸಮರ್ಥರಂತರ ಕೇವಲ ನನ್ನ ಆದಿಂದಾಗಿ ಯಾರಿದ್ದಾರ ಅವ್ರನ್ನ ರಕ್ಷಣಾ ಮಾಡ್ತಾನ. ನೀವೆಲ್ಲರೂ ಅನಾಥರಾಗ್ಬೇಕು, ಯಾರು ಇಲ್ಲ. ನಾನು ಅನಾಥ ಇದ್ರ ಗುರುನಾಥ, ನೀನೇ ಒಬ್ಬ ನಾಥ ಸನಾತನ ಮಾಡಿಬಿಡ್ತಾರ. ಆಮೇಲೆ ನಾನೇ ನಿನ್ನ ವೈದ್ಯ ಬ್ರಹ್ಮ ಸುಖದೊಳಗೆ ನಿನ್ನ ತೇಲಾಡಿಸ್ತಾರ ಅಂತೇಳಿ ಸಮರ್ಥರು ಕರ್ಕೊಂಡು ಹೋಗ್ತಾರೆ. ಇರ್ಲಿ. ಇನ್ನ ಮನಿ ಕಾಮನ ರಾಮ ನಾಹಿ ಜಯಾಲ, ಅತಿ ಆದರೆ ಪ್ರೀತಿ ನಾಹಿ ತಯಾಲ. ಮತ್ತ ಮನಸ್ಸಿನಾಗ ಬರೇ ಕಾಮನಾನೇ ಮಾಡ್ಕೊಂಡು ಕೂತಿ, ಆಮೇಲೆ ರಾಮನ ಮೇಲೆ ಪ್ರೇಮದ, ಸದ್ಗುರು ಮೇಲೆ ಪ್ರೇಮದ ಅಂತ ಯಾವ ಆಧಾರ ಮೇಲೆ ಮಾತಾಡೋದಪ್ಪ? ಅತಿ ಆದರೆ ಪ್ರೀತಿ ನಾಹಿ ತಯಾಲ. ಅವನ ಮೇಲೆ ನಿನಗೆ ಕರೇನೆ ಪ್ರೀತಿ ಇಲ್ಲ ಅಂದಾಗ ನೀ ಅವ ಹೇಳಿದ್ ಏನ್ ಮಾಡ್ತೀನಿ? ಸುಮ್ನೆ ಹೇಳಿದಂತ ಹೇಳ್ಕೊತ ಹೋಗ್ಬಿಡ್ತಿ. ಹಿಂಗ್ ಕಲ್ಪನಾ ಮಾಡೋದ್ರಿಂದ ನಿನಗೆ ಭಗವಂತನ ಭೇಟಿ ಆಗುದಿಲ್ಲ ಅನ್ನುವಂತ ಮಾತ ಈ ಒಂದು ಶ್ಲೋಕದೊಳಗ 59ನೇ ಶ್ಲೋಕದ ಅರ್ಥ ಎಷ್ಟ್ ಆಗ್ತದ ನೋಡಿ ವಿಚಾರ ಮಾಡಿದ್ರೆ. ನಮಗ್ ಸರಳ ಅನ್ಸವ್ಕರೆ ನಾವು ಅದನ್ನ ಒಳಗ್ ಹಂಗೆ ಇದು ಮಾಡ್ಕೊತ ಹೋಗ್ಬಿಟ್ಟೇವಂದ್ರ ಎಷ್ಟು ಅಪರಂಪಾರದಪ್ಪ ಇದು ಅನ್ನಿಸ್ತದ. ನನಗೆ ಆಶ್ಚರ್ಯ ಅನ್ನಿಸ್ಲಿಕ್ಕತ್ತದ. ನನ್ನ ರಗಡಿ ಇಲ್ಲಿ 60 ಈ ತಿಳುವಳಿಕೆ ಪದ ಹಿಡಿದ ಮನಾಚೆ ಶ್ಲೋಕ ಓದ್ಲಿಕ್ಕತ್ತನ ಕರೆ. ಈಗ ಮಾತ್ರೆ ಸತ್ಸಂಗದ ಇದರಿಂದ ನಾವು ಅದೇನ್ ಚಿಂತನೆ ಮಾಡ್ಲಿಕ್ಕತ್ತೇವಲ್ಲ, ಏನ್ ಬರೇ ಇನ್ನು 205 ಶ್ಲೋಕದೊಳಗ ಎಂಥ ಜ್ಞಾನವನ್ನು ಸಮರ್ಥರು ತುಂಬ್ಯಾರ ಅಂತ ನೋಡಿದ್ರೆ ಗಾಬರಿ ಆಗಿಬಿಡ್ತದ. ಇದೇ ಶ್ಲೋಕನೇ ಎಷ್ಟ್ ನೋಡ್ರಿ. ಇನ್ನ 60ನೇ ಶ್ಲೋಕ, ಮನಾರಾಮ ಕಲ್ಪತರು ಕಾಮಧೇನು, ನಿಧಿ ಸಾರ ಚಿಂತಾಮಣಿ ಕಾಯವಾನು. ಇಲ್ಲಿ ಸದ್ಗುರುಗಳ ಮಹಿಮೆಯನ್ನು ಹೇಳಿಕತ್ತಾರ ಈ ಶ್ಲೋಕನಾಗ ಅವರು. ಎಲೈ ಮನವೇ, ಶ್ರೀರಾಮನನ್ನು ಕಾಮಧೇನು ಎಂದು ಹೇಳಲೇ. ನಮ್ಮ ಮಹಾರಾಜ್ ಕಾಮಧೇನು ಇದ್ದಂಗಿದ್ದಾರೆ ಅಂತ ತಿಳ್ಕೋರಿ ನೀವು. ಕಾಮಧೇನು ಏನ್ ಮಾಡ್ತದ? ಕಾಮನ ಮಾಡಿದ್ದನ್ನು ಕೊಡ್ತದ. ಕಾಮಧೇನು ಏನ್ ಮಾಡ್ತದ? ನೀ ಏನ್ ಇಚ್ಛಾ ಮಾಡ್ತೀಯ ಅದನ್ನ ಕೊಡ್ತದ. ಸಮರ್ಥರು ನಿನ್ನ ಕಾಮನ ಮಾಡ್ಲಾರ್ದಂಗೆ ಮಾಡ್ತಾರ, ನಿನಗೆ ಇಚ್ಛಾನೇ ಮಾಡ್ಲಾರ್ದಂಗ ನಿನ್ ತಯಾರು ಮಾಡಿಬಿಡ್ತಾರ. ಯಾಕಂದ್ರೆ ನೀ ಇಚ್ಛಾ ಮಾಡೋಕ್ಕಿಂತ ಮೊದಲು ಅದನ್ನ ತಮ್ಗೆ ಕೊಟ್ಟು ಬಿಟ್ಟಿರ್ತಾರ ಅವ್ರು. ಈಗ ತಿಳ್ಕೋರಿಗ, ಒಂದ್ ಗಾಡಿ ತಗೋಬೇಕಂತ ನಿಮಗೆ ಇಚ್ಛಾ ಮಾಡ್ಬೇಕಂತ ನೀವ್ ಮಾಡಿರ್ತಿ, ಇನ್ನ ಮಾಡಿರುದಿಲ್ಲ. ಇದು ಒಟ್ಟು ಒಂದ್ ಯಾವಾಗೋ ಬಂದ್ ಹೋಗಿರ್ತದ.
ಅನ್ನೋದಕ್ಕ ಗಾಡಿ ಮನಿ ಮುಂದ್ ತಂದು ನಿಂದ್ರಿಸಿರ್ತಾರ ಅವ್ರು. ಆಮೇಲೆ ಏನ್ ಇಚ್ಛಾ ಮಾಡೋದಿರ್ತದ. ಹೌದಂತ್ರ ಏನಂತ್ರ ಅಂದ್ರ ಇಚ್ಛಾ ಮಾಡುವಂತ ಇದನ್ನೇ ಮಾಡಿಸೋದಿಲ್ಲ. ಮಾಗಣ್ಯಾಚಿ ಆಸ ಪಾಹೆ ಮುಖ ಕಡೆ ಚಿಂತಿಲಾರೋ ಕಡೆ ಮನೋರಂತ. ಸದ್ಗುರುನಾಥ ಶಿಷ್ಯನ ಮೋತಿ ಕಡೆ ನೋಡ್ಕೊತ ನಿಂತಿರ್ತಾನಂತ. ಇವಂತರು ಬೇಡುದಿಲ್ಲ, ಮನಸ್ಸಿನಾಗ ಏನ್ರ ಚಿಂತನೆ ಮಾಡಿದ್ರು ಅದನ್ನ ಪೂರಟ ಮಾಡ್ಬೇಕಂತೇಳಿ. ಇಂಥ ಗುರುನಾಥ ಅದಕ್ಕಂತಾರು ಅವ್ನು ಕಾಮಧೇನು ಅಂತಂದ್ರೆ ಕಾಮಧೇನು ಅದಕ್ಕೇನು ಸಂಬಂಧ ಬೀಳುದಂತ್ರ. ಕಾಮನ ಮಾಡಿದ್ರೆ ಕೊಡ್ತದ ಕಾಮಧೇನು. ಅದು ಏನ್ ಎಲ್ಲಿ ಅದ ಇಲ್ಲಿ ಸ್ವರ್ಗ ಲೋಕರಾಗವ ಅಂತೀನಿ. ಸ್ವರ್ಗಕ್ಕೆ ಹೋದಾಗೆ ನಾವು ಕಾಮಧೇನು ನೋಡ್ಬೇಕನ್ನ ಇನ್ನ ಇರಲ್ಯಾಕ. ಇನ್ನ ಅವನ್ನ ಕಲ್ಪತರು ಅಲ್ಯ. ಕಲ್ಪತರು ಅಂದ್ರ ಕಲ್ಪತರು ಗಿಡ ಕಲ್ಪನಾ ಮಾಡಿದ್ದು ಕೊಡ್ತದ. ಆ ಕಲ್ಪನಾ ಮಾಡ್ಬೇಕಾದ್ರೆ ಮೊದಲ ಆ ಗಿಡ ತಳಗ ಹೋಗ್ಬೇಕು ನಾವು. ಅದೆಲ್ಲದ ಹುಡುಕಾಡ್ಕೊಂಡು ಸರ್ವಸಾಧಾರಣ ಭೂಮಿ ಮೇಲಂತರೂ ಇಲ್ಲೇ ಇಲ್ಲ, ಅವೆಲ್ಲ ಸ್ವರ್ಗ ಲೋಕನಾಗೆ ಅವ. ಇನ್ನು ಸ್ವರ್ಗಕ್ಕೆ ಹೋಗಿ ಆ ಗಿಡ ತಳ ಕೂತ್ಕೊಂಡು ನೀವು ಕಲ್ಪನಾ ಮಾಡೋದ್ರಾಗೆ ಮತ್ತೆ ತಿರುಗಿ ಭೂಮಿಗೆ ಬರುವುದೇ ಆಗುದಿಲ್ಲ. ಏನ ಮೊದಲು ಸ್ವರ್ಗಕ್ಕೆ ಹೋಗುವಷ್ಟೇ ತಯಾರಿ ಬೇಕಲ್ಲ. ಅಲ್ಲೇ ಅವ ಕಲ್ಪತರು ಕಲ್ಪವೃಕ್ಷ. ಯಾಕ್ರಿ ಮತ್ತೀಗ ಇಲ್ಲೇ ನೀವು ಹುಡುಕ್ಯಾಡಿ ಅಕಸ್ಮಾತ್ ಒಂದು ಸಿಕ್ತಂತ ತಿಳ್ಕೊರಿ ನೀವು. ಅಲ್ಲಿ ಏನ್ ಇಚ್ಛಾ ಮಾಡ್ಬೇಕು ಕಲ್ಪನಾ ಮಾಡ್ಬೇಕು ಅನ್ನೋದು ಗೊತ್ತಾಗ್ಲಿಲ್ಲ ಅಂದ್ರ, ಒಬ್ಬ ಬ್ಯಾಸಿಗೆ ದಿವಸನಾಗ ಹೋದಂತ ಭಯಂಕರ ದೊಡ್ಡ ಗಿಡ ಇತ್ತು, ನೆರಳಿತ್ತು, ಹೋಗಿ ಕೂತ. ಈಗ ಒಮ್ಮೆ ಹೇಳಿರ್ಬೇಕು ನಿಮಗೆ ಇದ್ನ ಕತಿ. ಏನ ಕೂತ ಇಷ್ಟು ಬಿಸಿಲಿತ್ತು, ಆಹಾ ಏನ್ ತಂಪದಪ್ಪ. ಒಂದ್ ಶಿಸ್ತಾಗೆ ಒಂದು ತತ್ರಾಣಿ ಒಳಗ ಅಂದ್ರ ಹರಿವ್ಯಾಳಗ ಒಂದು ನೀರ್ ಸಿಗ್ಬೇಕಂದ ಒಂದ್ ತತ್ರಾಣಿ ನೀರೇ ಬಂದು ಬಿಡ್ತಂತ. ಕುಡಿದು ಕೂಡಲೇ ಆರಾಮದ ನೋಡಪ್ಪ ಇದು ಅಂತೇಳಿ ಈ ಶಿಸ್ತಾಗಿ ಮೃಷ್ಟಾನ್ ನನಗ್ ಬೇಕಾದ ಭೋಜನ ಆಗ್ಬೇಕಂತ. ಇವು ಏನ್ ತಿಂತಿದ್ದ ಅವೇ ಬಂದು ಅಂತ ಒಂದು ತಾಟೆ ಬಂತಂತ. ತಿಂದ ಮೇಲೆ ಅಮ್ಮನ ಬರ್ಲಿಕ್ಕತ್ತು. ಮಲ್ಕೋಬೇಕು ಒಂದ್ ಚಲೋ ಪಲ್ಲಂಗ ಆಗ್ಬೇಕು ನೋಡೋದು. ಪಲ್ಲಂಗನು ಬಂತೆ ಅಂತ. ಯಾಕಂದ್ರೆ ಕಲ್ಪತರು ಇತ್ತು. ಮಲ್ಕೊಂಡ ಕಾಲ್ ಒತ್ತವ್ರ ಯಾರ ಒಬ್ರು ಬೇಕಂದ ಒಂದ್ ಯಾವ್ರೊಬ್ಬ ಹೆಣ್ಮಗಳು ಕಾಲ್ ಒತ್ತಲಿಕ್ಕೆ ಬರ್ಬೇಕು ನೋಡೋದಕ್ಕ ಚಲೋ ಸುಂದರವಾದಂತ ಹೆಣ್ಮಗಳೇ ಬಂದ್ಲಂತ. ಬಂದು ಕೂಡಿ ಏನ್ ಅಂದದೆಲ್ಲ ಬರ್ಲಿಕ್ಕತ್ತದ. ಈಗ ಹೆಣ್ಮಗಳಿದ್ದಾಳೋ ದೆವ್ವ ಇದ್ದಾಳೋ ಅಂತ, ಏನ್ ರಾಕ್ಷಸ ಇದ್ದಾಳೋ ಅಂತ. ಆ ರಾಕ್ಷಸ ಆಗಿ ನಿಂತಂತ ಕಲ್ಪನಾ ಮಾಡಿದ್ದಲ್ಲ ಇವ. ಹಂಗಾರ ನಾನ್ ನುಂಗೇ ಬಿಡ್ತ ಅಂದ್ಕೂಡ ಈಗ ಬಂದ್ ನುಂಗೇ ಬಿಟ್ಲಂತ. ಅಂದ್ರೆ ಏನ್ ಕಲ್ಪನಾ ಮಾಡ್ಬೇಕು ಅನ್ನೋದು ಬೇಕಲ್ಲ. ಹೌದಲ್ಲ. ಅದಕ್ಕ ಕಲ್ಪತರು ಎಲ್ಲೂ ಅಲ್ಲ. ಕಲ್ಪನಾ ಮಾಡಿದ್ರೆ ಕೊಡುದು ಕಲ್ಪತರು, ಕಲ್ಪನಾ ಇರ್ಲಾರ್ದೆ ಕೊಡವ ಸದ್ಗುರು. ಏನ್ರಿ ಇನ್ನ ಚಿಂತಾಮಣಿ ಅಂದ್ರೆ ಚಿಂತಿ ಮಾಡಿದ್ರೆ ಚಿಂತಾಮಣಿ. ಈಗ ಚಿಂತಾಮಣಿ ಕೆಲಸ ಏನು, ನೀ ಏನ್ ಚಿಂತೆ ಮಾಡಿದಪ್ಪ ಅದನ್ನ ಕೊಡ್ತನಂತದ. ಸದ್ಗುರುವಿನ ಶಿಷ್ಯ ಚಿಂತೆನೆ ಮಾಡುದಿಲ್ಲ. ಅವ್ ಚಿಂತೆ ಮಾಡೋ ಪ್ರಶ್ನೆನೆ ಬರುದಿಲ್ಲ. ಯಾಕ ಹಿಂದ ಬ್ರಹ್ಮಾಂಡದ ನಾಯಕ ಇದ್ದಾನ. ಸದ್ಗುರುನಾಥ ಸಾಮಾನ್ಯ ಇಲ್ಲ, ಅಖಿಲಾಂಡ ಕೋಟಿ ಬ್ರಹ್ಮಾಂಡದ ನಾಯಕ ಇದ್ದಾನ. ಅದಕ್ಕ ಮಾವಲಿಯವರಂತಾರ ಸದ್ಗುರು ಸಾರಿಕ ಅಸತಾ ಪಾಟಿರಾಕ ಇತರಾಂಚ ಲೇಖ ಕೋಣ ಕರಿ ಅಂತ. ನನ್ನ ಹಿಂದ ಸದ್ಗುರು ಇರ್ಲಿಕ್ಕಾಗಿ ಉಳ್ಕಿದಾರ ತಗೊಂಡೇನು ಮಾಡ್ಲಿ ಅಂತ. ರಾಜನ ಹೇಳ್ತಿದ್ದನ, ಬರೇ ರಾಜ ಅಲ್ಲ ರಾಜಾದಿರಾಜನ ಹೇಳ್ತಿದ್ದೀನಿ. ರಾಜ ಯಾಚಕ ಅಂತ ಕಾಯ ಬೀಕಮಾಗಿ ಮನಾಚಿಯ ಜೋಗಿ ಸಿದ್ದಿಪ. ಕಲ್ಪತರು ತಳವಟಿ ಜೋಕೋಣಿ ಬಯಸಲ ಕಾಯ ಒಣತಿ ಅಲ್ಲ ಸೊಂಗ ಜೋಜಿ. ಅಂದ್ರ ಸಮರ್ಥರಂತ ಸಮರ್ಥರ ನಮ್ಮನ್ನ ಕಾಯತ್ನಾಗ ಅಕ್ಕಲಕೋಟ್ ಮಹಾರಾಜ ನೋಡ್ರಿ, ಭೀವನ ಕೋಸ್ ಮೀ ಪಾಟಿಸಿ ಆಹೆ. ಈ ಸೂತ್ರ ಎಲ್ಲಾ ಶಿಷ್ಯರ ಅವ್ರಂತಾರ ಈ ಸೂತ್ರ ಹೇಳ್ಯಾರ ಅವರೇ, ನಾ ಯಾಕೆ ಅಂಜಲಿ. ಹೌದಂತ್ರಲ್ರಿ. ಬಹುಸಾಹೇಬ್ ಗುರ್ಲಿಂಗ ಜಂಗಮ ಮಹಾರಾಜರು ಒಂದ್ ಪದ ಬರೀತಾರ. ಅವ್ರಂತಾರ ನಾ ಹ್ಯಾಂಗ ಬಡವ ನಾ ಹ್ಯಾಂಗ ಪರದೇಶಿ ನೀ ಅನ್ನ ಸರಿಯವಿರಲು ನಾ ಹ್ಯಾಂಗ ಬಡವ ನಾ ಹ್ಯಾಂಗ ಪರದೇಶಿ. ನೋಡ್ರಿ ಗುರುವಿನ ಮೇಲೆ ಅಂತ ಒಂದ್ ಶ್ರದ್ಧಾ. ಅವ್ರಂತಾರ ಒಡ ಹುಟ್ಟಿದವ ನೀನು ಒಡಲಿಗಾಕುವವ ನೀನು ಹಡೆದ ತಾಯಿ ತಂದೆ ಬಳಗ ನೀನು ಇಂತಪ್ಪ ದೊರೆ ನೀನು ಎನಗೆ ಇರುತ್ತಿರಲಾಗಿ ಬಯಸಿದ್ದು ದೊರಕುವುದು ಆಶ್ಚರ್ಯವೇನು ನಾ ಹ್ಯಾಂಗ ಬಡವ ನಾ ಹ್ಯಾಂಗ ಪರದೇಶಿ ಹಿಂದೆ ನೋಡಲು ನೀನು ಮುಂದೆ ನೋಡಲು ನೀನು ಎಡಬಲ ಕಾಯುವಂತ ಕರ್ತ ನೀನು ಗುರುಲಿಂಗ ಜಂಗಮರ ಗುರುತು ಕಂಡವರಿಗೆ ಮತಿವಂತರಿವರೆಲ್ಲ ಮಾಡುವರೇನು ನಾ ಹ್ಯಾಂಗ ಬಡವ. ನೋಡ್ರಿ ಅಂದ್ರ
ನಾವೀಗ ಸದ್ಗುರುಗಳಿಂದ ಅನುಗ್ರಹಿತ ಆದ್ಮೇಲೆ ಅಂಜಬಾರ್ದು, ಅಳಕಬಾರ್ದು, ಕೆಟ್ಟ ಮೋತಿ ಮಾಡಬಾರ್ದು, ಎದಕ್ಕೂ ಧೈರ್ಯ ತಗೋಬಾರ್ದು, ಭವಿಷ್ಯದ ಬಗ್ಗೆ ಅಂತೂ ಯಾವಾಗೂ ಚಿಂತನೆ ಮಾಡಬಾರ್ದು, ಹಿಂದಿಂದ ಏನು ಚಿಂತೆ ಮಾಡಬಾರ್ದು. ವರ್ತಮಾನವನ್ನು ಸುಖದಿಂದ ಅನುಭವಿಸಬೇಕು. ಇದು ಶಿಷ್ಯರ ಒಂದು ಲಕ್ಷಣ. ಈಗ ಅಗದಿ ಆನಂದ. ಯಾರೇ ಕೇಳಿದ್ರಂದ್ರ ನಿಮಗ್ ಹೇಳ್ತನ, ಯಾರೇ ಕೇಳಿದ್ರೆ ಯಾಕ್ರಿ ಆರಾಮಿದ್ದೀರಿ ಪ್ರಸಾದ್ ಅವ್ರ ಅಂತ ಅಂದ್ರ ಅಂತ ತಿಳ್ಕೊರಿ ನೀವು. ಒಳ್ಳೆ ಆರಾಮಿದ್ದನ್ರಿ ಅಂತ ಅನ್ಬಾರ್ದು, ಆನಂದ ಇದ್ದ ನಾನು. ಯಾಕಂದ್ರೆ ಸದ್ಗುರುನ ಶಿಷ್ಯ ಮಾತ್ರ ಆನಂದ ಇರ್ಲಿಕ್ಕೆ ಸಾಧ್ಯದ. ಏನ್ ಅವ್ರೇನ್ ಕೇಳ್ತಾರ, ಯಾಕ್ರಿ ಆ ರಾಮ್ ಇದ್ದೀರಿ ಅಂತ ಕೇಳ್ತಾರ ಅವ್ರು. ಅಂದ್ರ ಆ ರಾಮ ನೀವ್ ಇದ್ದೀರೇನು ಅಂತ ಕೇಳ್ತಾರ ಅವ್ರು. ಒಳ್ಳೆ ಆರಾಮ್ ಇದ್ದೀರ ಅಂದ್ಬಿಟ್ಟು ರಾಮ್ ಎಲ್ಲಿದ್ದಾನೆ ಅಲ್ಲಿ ಆನಂದಿ ಅದ. ಹೌದಲ್ರಿ? ಏನ್ ಸುಡ್ತೀರಿ ಆ ರಾಮನ್ನ ಅಂತಾರ ಕೆಲವೊಬ್ಬರು. ಎಲ್ಲಿ ಆರಾಮ್ರಿ, ಏನ್ ಸುದ್ದಿ ಅಂತ. ಮತ್ತ ಅವ್ರಂತೆಲ್ಲ ರಾಮ್ ಇಲ್ಲೇ ಇಲ್ಲ ಅಂತ. ಅದಕ್ಕೆ ಸದ್ಗುರುಗಳ ಶಿಷ್ಯರು ಯಾರೇ ಯಾಕ್ರಿ ಆರಾಮ್ ಆನಂದ ಇದ್ದನ ಅಂತ ಅನ್ನೋದಾಗದೆ, ಆನಂದ ಇದ್ದನ. ಯಾಕಂದ್ರೆ ಆನಂದದ ಪರಮಾನಂದದ ಕಣಿನೆ ನಮ್ಮ ಒಳಗದ ಅಂದಾಗ ನಾವ್ಯಾಕೆ ಕೆಟ್ಟ ಮತಿ ಮಾಡ್ಕೊಂಡು ಕೊಡ್ಬೇಕು ಹೇಳನ್ನು. ಇರ್ಲಿ. ಇನ್ನ ಶ್ಲೋಕದ ಉತ್ತರಾರ್ಧದೊಳಗೆ ಏನ್ ಹೇಳ್ತಾರಂದ್ರ, ಜಯಾಚೇ ನಿಯೋಗೆ ಗಣೇ ಸರ್ವ ಸತ್ತ. ಯಾರ ಸಮೀಪನಾಗ ಇರುವುದು, ಯಾಕಂದ್ರೆ ಅವ್ರ ಎಲ್ಲಾ ಸತ್ತ, ಎಲ್ಲಾ ಅಧಿಕಾರ, ಎಲ್ಲದರ ಮೇಲೆ ಒಂದು ಪ್ರಭುತ್ವ ಯಾರ್ದದ ಅಂದ್ರ ನನ್ನ ಗುರುವಿಂದೇ ಅದ. ನನ್ನ ಗುರು ಹೇಳ್ತಾನಂತ ಸೂರ್ಯ ಬರಬ್ಬರ್ ಪದ್ಧತಿಸಿ ಅಡ್ಡಾಡ್ಲಿಕ್ಕತ್ತಾನ. ನನ್ನ ಗುರು ಆಜ್ಞಾ ಮಾಡ್ಯಾನಂತೇಳಿ ಚಂದ್ರ ಬೆಳಗ್ಲಿಕ್ಕತ್ತಾನ. ಅವ ಬಿಸಿಲು ಕೊಡ್ಲಿಕ್ಕತ್ತಾನ, ಇವ್ ತಂಪು ಕೊಡ್ಲಿಕ್ಕತ್ತಾನ. ಆಮೇಲೆ ಹಗಲ ರಾತ್ರಿಗಳಾಗ್ಲಿಕ್ಕತ್ತಾವ. ಮಳಿಗಾಲ, ಬ್ಯಾಸಿಗೆ ಕಾಲ, ಆಮೇಲೆ ಚಳಿಗಾಲ, ಇವೆಲ್ಲಾ ಕಾಲಗಳು ನನ್ನ ಗುರು ಅವ್ರಿಗೆ ಆಜ್ಞೆ ಮಾಡ್ಯಾನಂತ ಮಾಡ್ಲಿಕ್ಕತ್ತಾನ. ಬ್ರಹ್ಮ ವಿಷ್ಣು ಮಹೇಶ್ವರರು ನನ್ನ ಗುರುವಿನ ಎದುರಿಗೆ ಸೇವಕರಿಗತೆ ಇದ್ದಾರ. ಏನ್ರಿ ಇವ್ರೇನಂತಾರ, ಸದ್ಗುರುಗಳ ಎದುರಿಗೆ ಬ್ರಹ್ಮ ವಿಷ್ಣು ಮಹೇಶ್ವರರು ರಂಕರ ಸ್ಥಾನದಾಗಿದ್ದಾರಂತ. ಸಕಲ ಸೃಷ್ಟಿಚೆ ಚಾಳಕ ಹರಿಹರ ಬ್ರಹ್ಮಾದಿಕ ತೇಹಿ ಸದ್ಗುರು ಉಪದಿ ರಂಕ ಮಹತ್ವಾನ ಚಡತಿ ಅಂತ ಸಮರ್ಥರಂತ. ಮತ್ತೆ ಇಂಥ ಸದ್ಗುರುಗಳು ಇರೋತ್ನ್ಯಾಗ ಅವ್ರ ಜೋಡಿ ಇದ್ದಂದ್ರೆ ನಿಂದೆಷ್ಟು ಮೇಜಾಣಿಕೆ ಇರ್ಬೇಕು ಹೇಳ್ರಿ ನೀವು. ಈಗ ಒಬ್ಬ MLA ಜೋಡಿ ನೀವು ಅಡ್ಡಾಡ್ರಿ, ನೀವು ಬೇಕಾದ್ರೆ ಅವ್ನ ಗಾಡಿಯಾಗ ಬಿಡೋ ಲೆಕ್ಕ ಅವ್ರ ಜೋಡಿ ಅಡ್ಡಾಡವ್ರ ನಿಮ್ಮನ್ನ ಗಾಡಿಯಾಗ ಕೂಡ್ಸ್ಕೊತಾರ. ಅವ್ ಏನ್ 5 ಸ್ಟಾರ್ ಹೋಟೆಲ್ನಾಗ ಹೋಗಿ ಅವ್ರ ಜೋಡಿ ನಿಮ್ದು ಊಟ ಆಗ್ತದ. ಮತ್ ಒಬ್ರು ಇಂಥ ಒಬ್ಬ ಅಧಿಕಾರಿ ಎದುರಿಗೆ ಇತ್ತಂದ್ರ ನಿಮ್ಗೆ ಇಷ್ಟೆಲ್ಲ ಅನುಕೂಲದ. ಮತ್ ಅಖಿಲಾಂಡ ಕೋಟಿ ಬ್ರಹ್ಮಾಂಡ ನಾಯಕರಾದಂತ ಸದ್ಗುರುಗಳೇ ನಿಮ್ ಜೊತೆ ಇದ್ರಂದ್ರ ಅವನು ನಿಮ್ಮವನನ್ನಾಗಿ ಮಾಡ್ಕೊಂಡ್ ಬಿಟ್ರಂದ್ರ ಮುಗೀತು. ಹೌದಂತ್ರಿ. ಮತ್ತಂದಾಗ ಅದನ್ನ ಮಾಡ್ಕೋದ್ ಬಿಟ್ಟ ಇಲ್ಲ ಕಲ್ಪನೆ ಮಾಡ್ಕೋತ ಕೂತ್ರಿ ಏನಾಗುದು? ತಯಾ ಸಾಮ್ಯತಾ ಕಾಯಸಿ ಕೋಣಾತ. ಅವನ ಸದ್ಗುರುನಾಥನ ಸಾಮ್ಯತ, ಅವನ ಸಮೀಪದಾಗ ಅವನ ಜೊತೆ ಇರೋರು ಈ ಭೂಮಂಡಲದಾಗ ಯಾರು ಇಲ್ಲ. ಅವನೇ ಒಬ್ಬವ ಏಕೈಕ ಪ್ರಭು. ಯಾರಪ್ಪ ಅಂದ್ರ ಅವ ನಮ್ಮ ಸದ್ಗುರುನಾಥ ಇದ್ದಾನ. ಅಂಥ ಸದ್ಗುರುನಾಥನ ನಮ್ಮವನನ್ನಾಗಿ ಮಾಡ್ಕೋ ಸಂಬಂಧ ಅವ್ರು ಹೇಳಿದಂತ ವಿಚಾರಗಳನ್ನ, ಅವ್ರು ಹೇಳಿದಂತ ಸಾಧನೆಗಳನ್ನ ಅತಿ ತತ್ಪರರಾಗಿ ಶ್ರದ್ಧಾದಿಂದ ನಾವು ಮಾಡ್ಕೊತ ಹೋದೇವಂದ್ರ, ಒಮ್ಮೆ ಅವ್ರು ನಮ್ಮ ಹೃದಯದೊಳಗೆ ಪಗಟಾದಂದ್ರ ಇಡೀ ಬ್ರಹ್ಮಾಂಡದ 33 ಕೋಟಿ ದೇವತೆಗಳು ನಮ್ಮ ಮುಂದೆ ಕೈ ಮುಕ್ಕೊಂಡು ನಿಂದಿರ್ತಾರ. ಅಷ್ಟಮಾ ಸಿದ್ಧಿಗಳು ಕೈ ಮುಕ್ಕೊಂಡು ನಿಂದಿರ್ತಾವ. ಯಾಕಂದ್ರ ನನ್ನ ಗುರುನೇ ನನ್ನೊಳಗ ಪ್ರಕಟ ಆಗ್ಬಿಟ್ಟು. ಇದನ್ನ ಮಾಡ್ಕೋ ಸಂಬಂಧ ನೀ ಕಲ್ಪನಾ ಮಾಡ್ಕೋತ ಕೂಡ್ಬೇಡಪ್ಪ. ಮನಾ ಕಲ್ಪನಾ ಕಲ್ಪಿತ ಕಲ್ಪಕೋಟಿ ನವೇ ಸರ್ವತಾ ರಾಮಬಿಟ್ಟು ನಿನಗೆ ಭೇಟಿ ಆಗುವುದಿಲ್ಲ. ಧ್ಯಾನ ಮಾಡು. ಪ್ರಪಂಚದ ಮೇಲೆ ಮೋಹ ಅಳಿ. ಭಗವಂತನ ಸದ್ಗುರುನ ಒಂದು ಸಂತೋಷಕ್ಕಾಗಿ ಬದುಕು. ದೇಹ ಮಿಥ್ಯಾ ಜಾಣೋನಿ ಯಾಚಿ ಸಾರ್ಥಕತೆ ಕರಾವೆ ಅಂತ. ಇದೆಲ್ಲ ಸುಳ್ಳದ ಅಂತ ತಿಳ್ಕೊಂಡು ಇದನ್ನ ಸಾರ್ಥಕತೆ ಮಾಡ್ಕೋ ಸಂಬಂಧ ಸದ್ಗುರುನಾಥನ ಒಂದು ಸೇವೆಗಾಗಿ ಇದನ್ನ ದುಡಿಸು. 10 ಇಂದ್ರಿಯಗಳನ್ನು ದುಡಿಸು, ಮನಸ್ಸನ್ನು ದುಡಿಸು. ಅವರಿಗಾಗಿ ಬದುಕು. ಅವರೇ ಸರ್ವಸ್ವ ಅಂತ ಹೇಳಿ ತಿಳ್ಕೊಂಡು ಸರ್ವಾರ್ಪಣಾ ಭಾವದಿಂದ ನೀ ಸದ್ಗುರುವಿನ ಭಕ್ತಿ ಮಾಡಿದೆ ಅಂದ್ರ ನೀ ಭಕ್ತ ಆಗಬೇಕು. ನಾವು ಭಕ್ತ ಆಗಿಲ್ಲ ಇನ್ನ. ನಾವು ಮಹಾರಾಜರ ಭಕ್ತರಂತೇವ್. ಭಕ್ತರಲ್ಲ. ಭಕ್ತರಂದ್ರ ಜೋ ವಿಭಕ್ತನವೇ ತೋ ಭಕ್ತ ಅಂತಾರ ಸಮರ್ಥ. ಅಂದ್ರ ಗುರು ಮತ್ತು ನೀನು ಬ್ಯಾರೆ ಇರೋ ತನಕ ನೀನು ಭಕ್ತ ಅಲ್ಲ. ಗುರುವಿನ ಭಕ್ತಿ ಮಾಡಿ ನೀ ಗುರುವಿನೊಳಗೆ ನೀನ್ ಲೀನ್ ಆದೆ ಅಂದ್ರ, ಗುರು ಮತ್ತು ನಿನಗ ಯಾವ್ದು ಭೇದ ಇರ್ಲಾರ್ದಂಗ ಆಗಿಬಿಡ್ತು ಅಂದ್ರ, ಏಕಚಿ ಒಂದೇ ಒಂದು ಸ್ವರೂಪ ಅಂತಂದ್ರ ಆವಾಗ ನೀ ಭಕ್ತ. ಅದಕ್ಕೆ ಹಂಗ ನಾವು ಮಾಡ್ಕೊಂಡ
ಮಹಾರಾಜರ ಸದ್ಗುರುಗಳ ಒಂದು ಸ್ವರೂಪ ಸಾಕ್ಷಾತ್ಕಾರ ಮಾಡ್ಕೊಂಡೇವ ಅಂದ್ರ ನಾವು ಭಕ್ತರ ಅನ್ಸ್ಕೋತೇವ. ಅಂತಹ ಭಕ್ತಿ, ಜ್ಞಾನ, ವೈರಾಗ್ಯ ಸಮರ್ಥರು ನಮಗ ನಿಮಗ ಸದ್ಗುರು ಚಂದ್ರಕುಮಾರ್ ಗುರು ಮಹಾರಾಜರು, ಆಮೇಲೆ ನಮ್ಮ ಸದ್ಗುರು ಸಮರ್ಥ ರಂಗರಾವ್ ಮಹಾರಾಜರು, ಸಮರ್ಥ ರಾಮದಾಸರು, ಮಹಾಸ್ವಾಮಿಗಳು ಎಲ್ಲರೂ ಏನಪ್ಪಾ ಅಂದ್ರ ನಮಗ ಕೃಪಾ ಮಾಡಿ ಅಂತ ಒಂದು ಸ್ಥಿತಿ ನಮಗ ನಿಮಗ ಕೊಡ್ಲಿ ಅಂತ ಹೇಳ್ಕೊತ ಇವತ್ತಿನ ಸೇವೆಗೆ ನಾನು ವಿರಾಮ ಕೊಡ್ತೀನಿ. अंकल्प आयुष्यवावेत्या कुळा माझ्या सकळा हरीच्या दासा कल्पनेची बाधा न हो कोण काळी ही संत मंडळी सुखी असो अहंकाराच्या वारा न लागो रासा माझा विष्णुदासा भाविकासी नामा म्हणेतया असावे कल्याण जामुक निदान पांडुरंग पुंडलिक हृदय विठ्ठल पार्वती पदेश्वर महादेव राजा आदिराज सद्गुरुनाथ महाराज की जय. श्री गुरुदेव दत्त. चिदंबर नमस्तेस्तु चिंतितार्थ प्रदायिने औदंबर सदावास चिदंबर नमोस्तुते. जय श्रीराम. ಶ್ರೀರಾಮ ಸಮರ್ಥ. ಮತ್ತೊಮ್ಮೆ ಇವತ್ತು ಹೇಳ್ಬೇಕು ಅಂದ್ರೆ ಮುಂದಿನ ತಿಂಗಳು 9ನೇ ತಾರೀಕು ಬಂದ್ರೆ ನಮ್ಮ ಗುರುಗಳ 2ನೇ ಪುಣ್ಯತಿಥಿ ಬರುತ್ತೆ. ಅವರು ಹೇಳಿದ್ರು ಜುಲೈ 31ನೇ ತಾರೀಕು ರಾತ್ರಿ ಕ್ಲಾಸ್ ಮಾಡಿದಾಗ ಫೋನ್ ಮಾಡಿದಾಗ ಹೇಳಿದ್ರು, ನಿಮ್ಮ ಮೇಲೆ ಜವಾಬ್ದಾರಿಗಳು ಬಹಳ ಇದೆ, ಯಾರು ಇದನ್ನ ನೀವು ಬಂದು ತಗೊಂಡು ಮಾಡ್ತೀರೋ ಅವ್ರ ಹಿಂದೆ ನಾನು ಇರ್ತೀನಿ. ಯಾರು ಇದ್ರೊಳಗೆ ದೊಡ್ಡವರು ಸಣ್ಣವರು ಅಂತ ಯಾರು ಇಲ್ಲ. ಅಲ್ಲಿ 50ರಿಂದ 70 ವರ್ಷದವರು ಇದ್ರು, 10 ಜನ ಇದ್ರಲ್ಲಿ. ಅವ್ರು ಹೇಳಿದ್ರು ಯಾರ್ದು ಇಲ್ಲಿ ಸಣ್ಣವರು ದೊಡ್ಡವರು ಇಲ್ಲ, ದುಡ್ಡು ಹೆಂಗ್ ಬರುತ್ತೆ ಅಂತ ಯೋಚನೆ ಮಾಡೋರು ಯಾರು ಬರಬೇಡ್ರಿ, ನನ್ನ ಕೆಲಸ ನೀವು ಮಾಡ್ರಿ, ಎಲ್ಲ ಕೆಲಸಗಳು ಆಗತ್ತೆ. ಆ ನಂಬಿಕೆಯಿಂದ ಮಾಡ್ತಾ ಇರ್ರಿ. ನಿಮಗೆ ಹೊಸ ಹೊಸ ಜನಗಳು ಭೇಟಿ ಆಗ್ತಾರೆ, ಗುರುಗಳು ಭೇಟಿ ಆಗ್ತಾರೆ, ಅವರಿಂದೆಲ್ಲ ನಿಮಗೆ ಮಾರ್ಗದರ್ಶನಗಳು ಸಿಗ್ತಾ ಇರುತ್ತೆ. ಅವರೆಲ್ಲ ಹೇಳೋದು ಏನ್ ಹೇಳ್ತಾರೆ, ಅದು ನಾನು ಏನ್ ಹೇಳ್ಬೇಕು ಅದನ್ನ ಅವರು ಸಮಯ ಬಂದಾಗ ತಿಳಿಸ್ತಾರೆ. ಎಷ್ಟು ಆ ಮಾತಿಗೆ ಎಷ್ಟು ಅಕ್ಷರ ಸತ್ಯ ಇದೆ ಅಂತಂದ್ರೆ ನೋಡಿ, ಪ್ರತಿ ಸಲವೂ ನಮಗೆ ಬಂದಾಗ ಒಂದು ಗುರು ಮಂತ್ರ ಹೇಳ್ಕೊಡ್ತಾರೆ. ಬರೀ ಕಲ್ಪನೆ ಮಾಡ್ತಾ ಕೂತ್ಕೊಂಡ್ರೆ ಆಗೋದಿಲ್ಲ, ಅವರು ಒಂದು ಧ್ಯಾನ ಮಂದಿರ ಕಟ್ಟಿಸ್ಬೇಕು ಅಂತ ಹೇಳಿದ್ದಾರೆ. ಆ ಧ್ಯಾನ ಮಂದಿರ ಕಟ್ಟಿಸ್ಬೇಕು ಹೆಂಗೆ ಅದನ್ನ ಇವತ್ತು ಅವ್ರು ಮತ್ತೆ ನಮ್ಗೆ ಹೇಳ್ತಾ ಇದ್ದಾರೆ. ಕಲ್ಪನೆ ಮಾಡೋದ್ರಾಗೋದಿಲ್ಲ, ಭಿಕ್ಷಾ ಬೇಡ್ಲಿಕ್ಕೆ ಹೋಗು, ಬಿಡು ನಿಂದೆಲ್ಲ, ಭಿಕ್ಷೆ ಬೇಡ್ಲಿಕ್ಕೆ ಹೋಗು, ನೀನ್ ಯಾರು ಅನ್ನೋದು ಬಿಡು, ನೀನು ಜನಗೆ ಕೇಳು, ಅವಾಗ ಆಗುತ್ತೆ. ಅಂದ್ರೆ ಪ್ರತಿ ಸಲನೂ ಅವನು ಒಂದೊಂದು ಏನ್ ಹೇಳಿರ್ತಾನೆ ಅದನ್ನ ಇಲ್ಲಿ ಅಕ್ಷರಶಃ ಹೇಳಿ ತೋರಿಸ್ತಾ ಇರ್ತಾನೆ. ಇದೆಲ್ಲ ಏನಪ್ಪಾ ನಮಗೆ ಎಚ್ಚರಿಕೆ ಕೊಡ್ತಾ ಇರೋದು. ಏಳು, ಬರೀ ಕಲ್ಪನಾ ಮಾಡ್ತಾ ಕೂತ್ಕೊಂಡ್ರೆ ನಿಂದ ಏನೂ ಆಗೋದಿಲ್ಲ. ಹೇಳಿದ್ರಲ್ಲ, ಕಲ್ಪ ವರ್ಷಗಳಾದ್ರೂ ಅದು ಆಗೋದಿಲ್ಲ. ಜೋಳ್ಗೆ ತಗೋ, ಹೋಗು, ನಿನ್ನ ಅಹಂ ಬಿಡು, ಎಲ್ಲವನ್ನು ಬಿಡು, ಹೋಗು, ಕೇಳು, ಭಿಕ್ಷೆ ಬೇಡು. ಜನ ಕೊಡೋರು ಕೊಡ್ತಾರೆ, ಬೈಯೋರು ಬೈತಾರೆ, ಎಲ್ಲ ತಿಳಿಸ್ಕೊ, ನೀನು ಅನ್ನಿಸ್ಕೊ. ಆಗ ನಿಂದ ಏನು ಅನ್ನೋದು ಗೊತ್ತಾಗತ್ತೆ, ನಿನ್ನ ಅರಿವು ನಿನಗಾಗತ್ತೆ, ಆಗುತ್ತೆ. ಹಾಗೆ ಪ್ರತಿಯೊಂದು ಒಂದ್ಸಲಿ ಈ ಸಮರ್ಥ ರಾಮದಾಸರದು ಆ ಮನಾಚ ಶ್ಲೋಕ ಅನ್ನೋದು ಎಂಥ ಅದ್ಭುತ ಅವರು ಒಂದು ರಾತ್ರಿಲಿ ಬರ್ದಿರೋದು. ನಮಗೆ ಆ 2 ಶ್ಲೋಕ ಹೇಳಿದಾಗ ಅದರದ ಅರ್ಥ ಹೋಗಿ ತಿಳ್ಕೊಂಡಾಗ ಅದು ಬೇರೆ ಸಮರ್ಥರಿಗೆ ಮಾತ್ರ ಸಾಧ್ಯ ಇದೆ ಹೊತ್ತು ಬೇರೆ ಯಾರಿಗೂ ಇದು ಸಾಧ್ಯ ಇಲ್ಲ. ಹಾಗಾಗಿ ಆ ಮಹಾರಾಜರ ಪ್ರವಚನದಲ್ಲೂ ಬರ್ತಾ ಇರುತ್ತೆ, ಅದ್ರಾಗೆಲ್ಲ ನೋಡ್ತಾ ಇರ್ತೀವಿ. ಗುರು ಅಂದ್ರೆ ಏನಪ್ಪಾ, ಅವನು ಸಾಕ್ಷಾತ್ ಭಗವಂತ. ಅವನನ್ನ ನಾವು ದೇಹದಲ್ಲಿ ಹುಡುಕ್ತಾ ಕೂತ್ಕೊಂಡ್ರೆ ಪ್ರಯೋಜನ ಇಲ್ಲ. ಅವನು ಸದಾ ನಮ್ಮ ಜೊತೆಯಲ್ಲಿದ್ದಾನೆ, ಅವನೇ ನಮ್ಮನ್ನ ನಡೆಸ್ಕೊಂಡು ಹೋಗ್ತಾನೆ ಅನ್ನೋ ಒಂದು ದೃಢ ವಿಶ್ವಾಸ ಇದ್ರೆ ನಾವು ಏನು ಸಂಕಲ್ಪ ಮಾಡಿದ್ರು ಅದಕ್ಕೆ ಅವನು ನಡೆಸ್ಕೊಡ್ತಾನೆ ಅನ್ನೋದನ್ನ ನಮ್ಗೆ ಪ್ರತಿ ಸಲದಲ್ಲಿಯೂ ಆ ಮನಾಚ ಶ್ಲೋಕದಲ್ಲಿ ಇದು ಉಲ್ಟಾ ಇಂಡೈರೆಕ್ಟ್ ಆಗಿ ನಮಗದು ಒಂದು ಬೋಧನೆ ಆಗ್ತಾ ಇದೆ. ಮುಂದುವರಿ, ನಿನ್ನ ಗುರಿಯತ್ತ ನಿನ್ನ ಲಕ್ಷ್ಯ ಇರ್ಲಿ, ಹಿಂದೆ ನಾನಿದ್ದೀನಿ, ನೀನು ಮುಂದೆ ನಡಿ ಅನ್ನೋದನ್ನ ಪ್ರತಿ ಸಲಿನೂ ಆ ಸಮರ್ಥ ರಂಗರಾವ್ ಮಹಾರಾಜರಾಗ್ಲಿ, ಇಲ್ಲ ಚಂದ್ರಕುಮಾರ್ ಆಗ್ಲಿ, ಇಲ್ಲ ಸಮರ್ಥ ರಾಮದಾಸರಾಗ್ಲಿ, ಅವರೆಲ್ಲರೂ 3 ಜನರು ನಿಮ್ಮಲ್ಲಿ ಕೂತು ನಮಗ ಅದನ್ನ ಉಪದೇಶ ಮಾಡ್ತಾ ಇದ್ದಾರೆ. ನಿಜವಾಗ್ಲೂ ನಾವೇ
ಧನ್ಯವಂತರು, ಪುಣ್ಯವಂತರು ಈ ಮನಾಚ ಶ್ಲೋಕವನ್ನ ಹೇಳಲಿಕ್ಕೆ. ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಜೈ ಗುರುದತ್ತ. ಯಾರಾದ್ರಿಗೂ ಏನಾದ್ರು ಹೇಳ್ಬೇಕಾ? ಅದೇ ನಾವು ಅದನ್ನ ಸಂಕಲ್ಪ ಮಾಡ್ಕೋಬೇಕಂತಿದ್ದೇವಲ್ರಿ. ಬರೀ ಸಂಕಲ್ಪ ಮಾಡ್ಕೊಂಡ್ರೆ ನಡೆಯುವುದಿಲ್ಲ. ನೀವು ಸಂಕಲ್ಪ ಮಾಡ್ಕೊಂಡದನ್ನ ನಡೆಸಲೇಬೇಕು. ಸಂಕಲ್ಪ ಮಾಡ್ಕೊಂಡ್ರಿ, ನಾಳೆ ಒಂದಿನ ಮಾಡಿದ್ರಿ, ಒಂದಿನ ಟುಸ್ ಮಾಡಿದ್ರಿ, ಅದು ಏನು ವ್ಯರ್ಥ. ಅದೆಲ್ಲ ಸುಮ್ನೆ ನೀವು ಡಾಂಬಿಕ್ತನ ಮಾಡ್ದಂಗ ಅಂತ ನಮ್ಮ ಮನ್ಸಿಗವರು. ನಾಳೆ ಶುರು ಮಾಡ್ತಂದ್ರು ತಪ್ಪೇ ಅದ, ಈ ಸದ್ ಮಾಡಂತಾರ. ಹೀಗೆ ಮಾಡಿ. ಅದೇ ನಾ ಶುರು ಮಾಡ್ತೀನಿ ಅಂದ್ರೆ ನಾಡ್ದು ಹೋಗ್ತದೆ, ನಾಡ್ದು ನಾಳೆ ತನಕ ಏನ್ ಭರೋಸಾ ಅದ ಅಂತಾರ ಜ್ಞಾನಿಗಳು. ಅದೇ ಸಂಕಲ್ಪ ಮಾಡ್ತೀವಿ ದೊಡ್ಡದಾಗಿ ಹೇಳಿ ಅದನ್ನ ನಡೆಸ್ಲಿಲ್ಲ ಅಂದ್ರ ಅದೆಲ್ಲ ವ್ಯರ್ಥ. ಕೇಳಿದ್ದು ವ್ಯರ್ಥ, ಹೇಳಿದ್ದು ವ್ಯರ್ಥ, ನಾವು ನಡೆಯೋದು ವ್ಯರ್ಥ. ಮಾಡೇಬೇಕ್ರಿ, ಮಾಡ್ಲಿಕ್ಕೆ ಅನ್ನೋದನ್ನೇ ಅವತ್ತು ಮನಸ್ಸಿಗೆ ತಟ್ಟುವಂಗ ಹೇಳಿದ್ರು ಗುರುಗಳು. ಇಲ್ಲ ಎಲ್ಲ ನೀವ್ ಹಂಗ ಪ್ರಯತ್ನ, ನೀವ್ ಹಂಗ ಒಂದ್ ಭಕ್ತಿಯಿಂದ ಕೇಳ್ತೀರಂತೇಳಿ ನಿಮ್ ಮನಸ್ಸಿಗೆ ತಡ್ತದ. ಇರ್ಲಿಕ್ಕಂದ್ರ ಎಲ್ಲಿ ತಡ್ತದ ಹೇಳ್ರಿ? ಎಲ್ಲ ನಿಮ್ಮ ಶ್ರವಣಿಕರ ಒಂದ ಹೃದಯದ ಮೇಲೆ, ಅವ್ರ ಒಂದ ಮುಮುಕ್ಷತ್ವದ ಮೇಲೆ, ಅವ್ರ ಒಂದು ಆಸಕ್ತಿ ಮೇಲೆ, ಅವರಲ್ಲಂತಿರುವಂತ ತಳಮಳದ ಮೇಲೆ, ಅವ್ರ ಸದ್ಗುರುನಾಥನ ಕೃಪಾ ಪಡ್ಕೋಬೇಕು ಅನ್ನುವಂತ ಒಂದ್ ಸಂಕಲ್ಪದ ಮೇಲೆ ಮಾತುಗಳು ಮಹತ್ವ ಕೊಡ್ತಾವ, ಅವು ಹೃದಯಕ್ಕೆ ಹತ್ತಾವ್ರಿ. ಇರ್ಲಿಕ್ಕಂದ್ರೆ ಏನ್ ಆಗ್ತಾವ? ರಗಡ ಹೇಳ್ಕೊತಾನೆ ಇದ್ವಿ, 35 ವರ್ಷ ಆತ್ ನಾವು ಇದೇ ಸೇವಾನೇ ಸಮರ್ಥನೆ ಮಾಡಿಸ್ಲಿಕ್ಕತ್ತಾರ. ಆದ್ರ ನೀವೇನಿಗೇನು ಇಷ್ಟು ಪ್ರೇಮದಿಂದ ಇಷ್ಟೊಂದು ಅದನ್ನ ಮನಸ್ಸು ಗೊಟ್ಟು ಕೇಳ್ತಿರ್ಲ, ಇಂಥವ್ರ ಮುಂದೆ ಮಾತಾಡೋದಂದ್ರ ಅದ್ ನಮ್ ದೊಡ್ಡ ಭಾಗ್ಯ ಅಂತ ತಿಳ್ಕೊತ. ಪುಕ್ಕಟ್ ಹೋಗುದಿಲ್ಲ ಅಂತ. ಯಾಕಂದ್ರ ಮಹಾರಾಜರ ಒಳಗ್ ಕೂತ್ ನುಡ್ಸುವತ್ನ್ಯಾಗ ಅದು ನನ್ನ ವಾಣಿ ಇರುದಿಲ್ಲ. ಆ ವಾಣಿ ಪುಕ್ಕಟ್ ಹೋಗಬಾರದು. ಅದನ್ನ ಭಕ್ತಿಯಿಂದ ಶ್ರವಣ ಮಾಡೋರು ಬೇಕು. ಅಂತ ಒಂದು ಶ್ರೋತೃಗಳು ನೀವೆಲ್ಲರೂ ಸಿಕ್ಕಿರಿ. ನಿಮಗ್ ಮತ್ತೊಮ್ಮೆಲ್ಲ ಏನಪ್ಪಾ ಅಂದ್ರ ಅತ್ಯಂತ ಭಕ್ತಿ ಪೂರ್ವಕ ನಮಸ್ಕಾರ. ಎಲ್ಲಾ ಕಡೆ ನಾವು ಪರಮಾತ್ಮನ ಕಲ್ಯಾಣ ಗುಣಗಳೆಲ್ಲಾ ಕೇಳ್ತಿರ್ತೇವ್ರಿ. ಆದ್ರ ಶಿಷ್ಯರು ಹೆಂಗಿರ್ಬೇಕು ಅನ್ನೋದು ಇವತ್ತಿನ ದಿವ್ಸ ನೀವು ನಮಗ ಹೇಳ್ಕೊಟ್ರಿ. ಶಿಷ್ಯರು ಹೆಂಗಿರ್ಬೇಕು, ಅವ್ರ ಸ್ವಭಾವ ಹೆಂಗಿರ್ಬೇಕು ಅನ್ನೋದು ಬಹಳ ಚಂದ ನಮಗ್ ಮಾರ್ಗದರ್ಶನ ಮಾಡಿದ್ರಿ ಗುರುಗಳ. ಇಲ್ಲ, ಮನಾತ್ಮಕ ಸಮರ್ಥನೆ ಮಾಡ್ಯಾರ್ರಿ ಅದನ್ನ ಅಷ್ಟೇ ನಮ್ ಬಾಯಿಲೆ ನುಡ್ಸ್ಯಾರ, ಅದ್ ವಿವರಣೆ ಮಾಡಿಷ್ಟೇ. ಅದ್ ಮಹಾರಾಜ ನೋಡ್ರಿ, ಇದೇಗ ಅವ್ರು ಹೇಳಿರಲ್ಲ, ಒಂದೇ ರಾತ್ರಿ ಒಳಗೆ 205 ಇಂತ ಅದ್ಭುತವಾದಂತಹ ಜ್ಞಾನ ತುಂಬಿದಂತ ಶ್ಲೋಕಗಳನ್ನ ಅವ್ರು ಬರ್ದಾರಂದ್ರ ಅದು ಕೇವಲ ಸಮರ್ಥರಿಗೆ ಸಾಧ್ಯ. ಅದು ನಮಗ್ ಬರೇ 2 ಶ್ಲೋಕಗಳನ್ನ 1 ತಾಸು ಹೇಳಿದ್ರು ಅದು ಇದು ಆಗಲ್ತು. ಒಂದೇ ಶ್ಲೋಕನೇ ಬಂದ್ಬಿಡ್ತದ ದಂಡಿಗೆ. ಇನ್ನು 10 ನಿಮಿಷ ಉಳ್ದಾಗ 2ನೇ ಶ್ಲೋಕ ನಾವು ತಗೋಬೇಕಾಗ್ತದೆ. ಮತ್ತಂದಾಗ ಅದ್ ಹೆಂಗಿರ್ಬೇಕಂತ ಸಂತೋಷ, ಬಹಳ ಅಂದ್ರೆ ಬಹಳ ಸಂತೋಷ. ನಿಮ್ದೆಲ್ಲಾರ್ದು ಇದು ನಮ್ಮ ಮಹಾರಾಜರೇನು ಕೂಡ್ಸಿಕೊಟ್ರಲ್ಲ ನಿಮ್ಮನ್ನ, ನನಗ್ ಖರೆ ಅಂದ್ರೆ ಮನ್ಸಿಗೆ ಒಂದ್ ನಮೂನಿ ತೃಪ್ತಿ ಅನಿಸ್ತದ. ಏನ್ರಿ? ಯಾಕಂದ್ರೆ ಪರಮಾರ್ಥದ ಚರ್ಚೆ ಮಾಡ್ಬೇಕಾದ್ರೆ ಪಾತ್ರತಾ ಇಬ್ಬರಂತಲೂ ಬೇಕಂತ. ಹೇಳಾರಂತಲೂ ಬೇಕು, ಕೇಳಾರಂತಲೂ ಬೇಕು. ಬರೇ ಹೇಳಾರಂತ ನಮ್ದು ಜನ್ಮಾಂತರದ ಗುರು ಶಿಷ್ಯ ಸಂಬಂಧ ಇರ್ಬೋದ್ರಿ. ಇರ್ಬೇಕ್ರಿ, ಇರ್ಲಾರ್ದ ಏನೋ ಈ ವಿಕಾಸನ ಇದ್ರ ನೀವ್ ಸಿಕ್ಕಿಲ್ಲ ಹಂಗ ನಮ್ಗ. ಈಗ ಬಂದು ಅಂದ್ರೆ ಏನೋ ಜನ್ಮಾಂತರದ ನಮ್ದು ನಿಮ್ದು ಅದರಿ ಅದು. ಇರ್ಲಿಕ್ಕೆ ಬೇಕ್ರಿ ಅದು. ಯಾಕಂದ್ರ ಇರ್ಲಿಕ್ಕಂದ್ರ ನಮಗ ನಿಮಗ ಈ ರೀತಿ ಒಂದು ಸಂವಾದ ಮಾಡುವಂತ ಪ್ರಸಂಗನೇ ಸಮರ್ಥರು ಒದಗಿಸ್ತಿದ್ದಿಲ್ಲ. ಅದು ಚಂದ್ರಕುಮಾರ್ ಗುರುಗಳ ಮುಖಾಂತರ ಮತ್ತೆ ಒದಗಿಸಲ್ಲ. ಹೌದಲ್ಲ? ಅವ್ರು ಬೇರೆ ಅಲ್ಲ, ರಂಗರಾವ್ ಮಹಾರಾಜರು ಬೇರೆ ಅಲ್ಲ, ಸಮರ್ಥ ರಾಮದಾಸ್ ಮಹಾರಾಜರು ಬೇರೆ ಅಲ್ಲ. ಇವ್ರು ಯಾರು ಬೇರೆ ಅಲ್ಲೇ ಅಲ್ರಿ. ನಾವು ನೋಡೋ ದೃಷ್ಟಿಯೊಳಗೆ ನೀವು ಬೇರೆ ಅನಿಸ್ತ, ಎಲ್ಲಿ ತನಕ ಬೇರೆ ಅನಿಸ್ತಾ ಅಲ್ಲಿ ತನಕ ನಾವು ಪರಮಾರ್ಥಕ್ಕೆ ಅಧಿಕಾರಿಗಳು ಅಲ್ಲ. ಇವ್ರು 3 ಮಂದಿ ಬೇರೆ ಇದ್ದಾರಂತ ಎಲ್ಲಿ ತನಕ ನಮಗ್ ಅನಿಸ್ತದಲ್ಲ, ಅಲ್ಲಿ ತನಕ ನಾವು ಪರಮಾರ್ಥದೊಳಗೆ ಅಡ್ಮಿಷನ್ ಸಿಕ್ಕಿನ ಅಂತ ತಿಳ್ಕೊಂಡ್ಬಿಡ್ಬೇಕು. ಎಲ್ಲ ಒಂದಂದಾಗಿನೇ ಮುಂದ ಒಂದ ವಸ್ತು ಒಂದನ್ನುವಂತ ಪರಬ್ರಹ್ಮ ನಮಗ ಇದು ಆಗ್ತಾನ. ಮತ್ಯಾರ ಏನ್ರಿ ಹೇಳವ್ರಿದ್ದ ಹೇಳ್ರಿ. ಸವಿತಮ್ಮ ಹೇಳಿ, ಕೇಳಿ. ಏನು ನಾವ್ ಎಷ್ಟು ಮೂಢರಿದ್ದೇವೆ. ಕಲ್ಪವೃಕ್ಷದ ಕೆಳಗ ಕೂಡ್ಸ್ಯಾನ ನಮ್ಮನ್ನ. ಅಂದ್ರ ಗುರುಗಳು ಇಲ್ಲೇ ಇದಾರ, ಚಂದ್ರಕುಮಾರ್ ಅವ್ರ ಬೇರೆ ಅಲ್ಲ, ಅವ್ರ ಬೇರೆ ಅಲ್ಲ, ಇವ್ರ ಬೇರೆ ಅಲ್ಲ ಅಂದ್ರು. ನಾವೆಲ್ಲಾ ಕಲ್ಪವೃಕ್ಷದ ಕೆಳಗ್ ಕೂತೇವಿ ಈಗ. ಆದ್ರೆ ಏನದ, ನಮ್ದು ಇದು ಬರೇ ಕೇಳ್ಕೊಳ್ಳೋದಪ್ಪ ಅಷ್ಟ. ಅದ್ರೊಳಗ ಇದ್ದೇವೆ ಹೊರತು ಮುಂದ್ ಹೋಗೇ ಇಲ್ಲ ಅಂತ ಹೇಳಲಿಕ್ಕೆ ಇಷ್ಟಪಡ್ತಿದ್ದೆ. ಎಷ್ಟ್ ಚೆನ್ನಾಗಿ ಹೇಳಿದ್ರು ಅವ್ರು.
ಕಲ್ಪವೃಕ್ಷದ ಕೆಳಗ್ ಕೂತು ಏನ್ ಬೇಡ್ಕೊಳಿಕತ್ತೇವ ಅಂದ್ರ ಸಾಂಸಾರಿಕ ಸುಖವನ್ನು ಬೇಡ್ಕೊಳಿಕತ್ತೆ. ಪಾರಮಾರ್ಥಿಕದಾಗ ಮುಂದ್ ಹೋಗ್ಬೇಕಪ್ಪ, ಸ್ವಾಮಿ ನಿನ್ನ ಭೇಟಿ ಆಗ್ಬೇಕು, ಸ್ವಾಮಿ ನೀ ಬೇಕು ನನಗ ಅನ್ನೋ ಹಂಬಲ ಹೆಚ್ಚಾಗ್ಬೇಕು ಅನ್ನೋದು ಹೇಳ್ಬೇಕು ಅಂತ ಅನಿಸ್ತು. ಜೈ ಚಿದಂಬರ. ಖರೆ. ಮತ್ತ ಅಪ್ಪಣೆ ಕೊಡ್ತೇವೆ. ಆಯ್ತು. ರಾಜಾದಿರಾಜ ಸದ್ಗುರುನಾಥ್ ಮಹಾರಾಜ್ ಕಿ ಜೈ. ಶ್ರೀ ಗುರುದೇವ ದತ್ತ. ಜೈ ಜೈ ರಘುವೀರ ಸಮರ್ಥ. ಜೈ ಗುರು. ಜೈ ಗುರು. ಜೈ ಗುರುದೇವ್.